ವೆಲ್ಕಮ್ ಟು ಆಲ್. ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇಲಾಖೆ ಮತ್ತು SH ಫೌಂಡೇಶನ್ ಸಹಯೋಗದೊಂದಿಗೆ ನಡೀತಕ್ಕಂಥ ಫ್ರೀ KCET ಆನ್ಲೈನ್ ಕ್ಲಾಸಸ್ 2020-21 ಈ ಒಂದು ತರಗತಿ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೆ ನಡೆಯುತ್ತಾ ಇರುತ್ತೆ. ಈ ದಿನದ ಕ್ಲಾಸ್ ಅನ್ನ ತರಗತಿಯನ್ನ ತಗೊಳ್ಳಿಕ್ಕೆ ನಾನು ಬಂದಿದ್ದೀನಿ. My subject is physics. My name is Mrutyunjaya T. Hiremath, lecturer in physics, Kasturba Girls PU College, Shimoga. Yes, ಈ CET ತರಗತಿಗಳು ಹೇಗಿರ್ತವೆ, ಏನಿರ್ತವೆ, ಹೇಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ತರಗತಿಗಳು ನಡೀತಾ ಬಂದಿದ್ದಾವೆ. ಆ ತರಗತಿಗಳಲ್ಲಿ ನೀವು ಪಾಠಗಳನ್ನ ಕೇಳ್ತಾ ಇದ್ದೀರಿ. ಬಹಳಷ್ಟು ಹಿರಿಯ ಉಪನ್ಯಾಸಕರು ತಮ್ಮದೇ ಆಗಿರ್ತಕ್ಕಂತಹ ಲಾಜಿಕಲ್ ಐಡಿಯಾಸ್ಗಳನ್ನ ತಮಗೆ ಕೊಡ್ತಾ ಇದ್ದಾರೆ. ನೀವು ಅದನ್ನು ಗಮನಿಸ್ತಾ ಇದ್ದೀರಿ, ಮತ್ತೆ ಎಲ್ಲರೂ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಿ. ಪ್ರಾಮಾಣಿಕವಾಗಿ ಈ ಪ್ರಯತ್ನವನ್ನು ಮಾಡಿದಾಗ ಒಂದು ಒಳ್ಳೆ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ, ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ free KCET online classes 2020-21. My topic is magnetism and matter, and one more is electromagnetic waves. Yes, this is my name, Mrutyunjaya T. Hiremath, lecturer in physics, Kasturba Girls PU College, Shimoga. Yes, let us come to the how to prepare the competitive examination. It's having its own ideas and logics and skills. ಅವು ಹೇಗಿರುತ್ತೆ ಅನ್ನೋದನ್ನ ಈಗ ಒನ್ ಬೈ ಒನ್ ನಮ್ಮ ಸಬ್ಜೆಕ್ಟ್ ಅಲ್ಲಿ ಏನೆಲ್ಲ ಸ್ಕಿಲ್ಸ್ ಅನ್ನ ಬಳಸಬೇಕು, ಏನೆಲ್ಲ ಲಾಜಿಕ್ಸ್ ಅನ್ನ ಬಳಸಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಲುಕ್ ಹಿಯರ್, ಫಿಸಿಕ್ಸ್, ಜಸ್ಟ್ ಹಾವ್ ಟು ಗಿವ್ ಸಮ್ ಟಿಪ್ಸ್ ಫಾರ್ CET ಎಕ್ಸಾಮಿನೇಷನ್ಸ್. ಕೆಲವೊಂದಿಷ್ಟು ಐಡಿಯಾಸ್ಗಳನ್ನ ಈ CET ಎಕ್ಸಾಮಿನೇಷನ್ ಪಟ್ಟಾಗೆ ತಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಮೈ ಎಕ್ಸ್ಪೀರಿಯನ್ಸ್, ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದ್ರೆ CET ಕ್ವಶನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಹೇಗೆ ಇರುತ್ತೆ ಕ್ವಶನ್ಸ್ ಅಂತ. ದ ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಶನ್ಸ್ ಹ್ಯಾವಿಂಗ್ ಟೂ ಮೋಡ್ಸ್ ಆರ್ ದೇರ್. ಒನ್ ಈಸ್ ಪ್ರಾಬ್ಲಮೆಟಿಕ್ ಮೋಡ್, ಅಂದರ್ ಒನ್ ಈಸ್ ಕಾನ್ಸೆಪ್ಟ್ ಬೇಸ್ಡ್ ಮೋಡ್. ಈ ಪ್ರಾಬ್ಲಮೆಟಿಕ್ ಮೋಡ್ ಅಲ್ಲಿ ಸುಮಾರು 80% ಪ್ರಾಬ್ಲಮ್ಸ್ ಅನ್ನ ಕೇಳ್ತೀವಿ. 80% ಪ್ರಾಬ್ಲಮ್ಸ್ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಕೇಳ್ತಾ ಹೋಗ್ತೀವಿ. ಆ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂದೆ ಬರ್ತಾ ವಿಷಯಗಳು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಸುಮಾರು 80% ಪ್ರಾಬ್ಲಮೆಟಿಕ್ ಮೋಡಲ್ ಇರುತ್ತೆ. ಈ 20% ಕಾನ್ಸೆಪ್ಷನ್ ಮೋಡಲ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ KCET ಹ್ಯಾವಿಂಗ್ 60 ಕ್ವಶನ್ಸ್, 60 ಕ್ವಶನ್ಸ್ ಇರುತ್ತೆ. ಅರ್ಥ ಆಯ್ತು ಹೇಳ್ತದ್ದು. ಅದರಲ್ಲಿ 80% ಪ್ರಾಬ್ಲಮೆಟಿಕ್ ಮೋಡಲ್ ಇರುತ್ತೆ, 20% ಕಾನ್ಸೆಪ್ಷನ್ ಮೋಡ್. ಕಾನ್ಸೆಪ್ಷನ್ ಮೋಡ್ ಅಂದ್ರೆ ಏನು? ಇಟ್ ಡಿಪೆಂಡ್ಸ್. ಕಾನ್ಸೆಪ್ಟ್ ಅಂತಂದ್ರೆ ಡೆಫಿನೇಷನ್ನು, ಪ್ರಾಪರ್ಟೀಸು, ಅಪ್ಲಿಕೇಶನ್ನು, ಮತ್ತೆ ಸೋರ್ಸು, ಇಂಥ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಫಾರ್ಮುಲಾಸ್ ಇಟ್ಕೊಂಡು ಕೇಳ್ತಾರೆ. ಇದು ಕಾನ್ಸೆಪ್ಟ್ ಬೇಸ್ಡ್ ಮೋಡ್. ಈ ಕಾನ್ಸೆಪ್ಟ್ ಬೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ವಶನ್ಸ್ 4 ಆನ್ಸರ್ಸ್ ಇರುತ್ತೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ನೇರವಾಗಿ ಆನ್ಸರ್ಸ್ ಮಾಡ್ಬೋದು. ಇದಕ್ಕೆ 1 ನಿಮಿಷ ಟೈಮು ಬೇಕಾಗಲ್ಲ. ಬಹಳ ಕಡಿಮೆ ಟೈಮ್ ಅಲ್ಲಿ ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಪ್ರಿಪೇರ್ ಆಗೋದು ಹೇಗೆ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ಓದಬೇಕಾಗುತ್ತೆ. NCERT ಟೆಕ್ಸ್ಟ್ ಬುಕ್ ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸೋರ್ಸ್. NCERT ಟೆಕ್ಸ್ಟ್ ಬುಕ್ ಎಲ್ಲ ಕರೆಕ್ಟ್ ಆಗಿ ಓದಬೇಕು. ಸಪೋರ್ಟಿಂಗ್ ಬೇಕಾದ್ರೆ ನಿಮ್ಗೆ ಕಾಲೇಜ್ ಕೊಟ್ಟಿರ್ತಕ್ಕಂಥ ನೋಟ್ಸ್ ಅನ್ನು ಸಹ ಬಳಸ್ಬಿಟ್ಟು ಸಂಪೂರ್ಣ ಸಿಲೆಬಸ್ ಅನ್ನ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಇನ್ನು ಪ್ರಾಬ್ಲಮೆಟಿಕ್ ಮೋಡ್, ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ವಶನ್ಸ್ ಹೇಗೆ ಬರ್ತವೆ ಅಂತಂದ್ರೆ KCET ನಾನು ಸೆಕೆಂಡ್ PUC ಮೇಲೆ ಸುಮಾರಾಗಿ 45 ಕ್ವಶನ್ಸ್ ಬರುತ್ತೆ. ಇನ್ನು ಫಸ್ಟ್ PUC ಮೇಲೆ ಸುಮಾರು 15ರಿಂದ 18 ಕ್ವಶನ್ಸ್ ಅಂತ ಅನ್ಕೊಳ್ಳಿ. ಹಾಗಾಗಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದೆ ಸೆಕೆಂಡ್ PUC ಸಿಲೆಬಸ್ ಮೇಲೆ. ಫಸ್ಟ್ PUC ಮಾಡ್ಬೇಕು, ಯಾಕಂದ್ರೆ ಬೇಕಾಗತ್ತೆ. ಫಸ್ಟ್ PUC ಮಾಡ್ಬೇಕಾಗತ್ತೆ, ಆದ್ರೆ ಕ್ವಶನ್ ಬರೋದು ಎಷ್ಟೊಂದು 15 ಬರುತ್ತೆ, ಇದು 45 ಬರುತ್ತೆ. ಹಾಗಾಗಿ ನಾವು ಸೆಕೆಂಡ್ PUC ಕ್ವಶನ್ಸ್ ಮೇಲೆ ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಎಸ್, ಲೆಟ್ ಅಸ್ ಕಮ್ ಟು ದಿ ಪ್ರಾಬ್ಲಮ್ಸ್. ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್. ಇದು ಎಲ್ಲರಿಗೂ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ, ಕಬ್ಬಿಣದ ಕಡಲೆ ಇದ್ದಾಗೆ. ಬಟ್ ಆತರ ಅನ್ಕೊಳ್ಳೋದು ಬೇಕಾಗಿಲ್ಲ. ಬಹಳ ಸುಲಭವಾಗಿ ನಾವು
ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಅದರದ್ದೇ ಆಗಿರ್ತಕ್ಕಂಥ ವೇ ಆಫ್ ಲಾಜಿಕ್ಸ್ ಅಥವಾ ವೇ ಆಫ್ ಥಿಂಕಿಂಗ್ಸ್ ಇರುತ್ತೆ, ಲೆವೆಲ್ಸ್ಗಳಿದ್ದಾವೆ. ಆ ಲೆವೆಲ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನು ನಾವು ಗಮನಿಸಿದಾಗ ನಮಗೆ ಸುಲಭವಾಗಿ ಆನ್ಸರ್ಸ್ ಮಾಡಬಹುದು. ಆಸ್ ಮೈ ಎಕ್ಸ್ಪೀರಿಯನ್ಸ್ in physics, having a 5 levels of problems are there. The first one is L1, the level 1 problem, a direct substitution problems. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ಈಸಿಯೆಸ್ಟ್ ಪ್ರಾಬ್ಲಮ್. ಎಲ್ಲ ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರೆ, ನಮಗೆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆಗಿ ನಾವು ಸಿಂಪ್ಲಿಫಿಕೇಶನ್ ಮಾಡಬಹುದು. ಇದಕ್ಕೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಅಂದ್ರೆ ಗಿವನ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ. The second one is the indirect substitution problems. ಇದು ಅದಕ್ಕೆ ಚೂರು ಕಷ್ಟ, ಬಹಳ ಏನಲ್ಲ, ಚೂರು ಅಷ್ಟೇ. ಏನು ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಗಿವನ್ ವ್ಯಾಲ್ಯೂಸ್ ಬೇರೆ ಬೇರೆ ಆಗಿರುತ್ತೆ. ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ನಮ್ಗೆ ಯಾವ ಪ್ರಾಬ್ಲಮ್ ಫಾರ್ಮುಲಾಕ್ಕೆ ಯಾವ ವ್ಯಾಲ್ಯೂಸ್ ಬೇಕೋ ಆ ಫಾರ್ಮುಲಾಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಅಂದ್ರೆ ಸಣ್ಣ ಒಂದು ಟ್ರಿಕ್ಸ್ ಮಾಡ್ಬೇಕಷ್ಟೇ. ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ P is equal to Q into 2A. This is electric dipole moment. It's a charge, it's a distance. ಅದೇನ್ ಮಾಡ್ತಾರೆ ಅವರು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಕೊಡ್ತಾರೆ, ಡಿಸ್ಟೆನ್ಸ್ ಕೊಡ್ತಾರೆ, ಚಾರ್ಜ್ ಕೊಟ್ಟಿರಲ್ಲ. ಬಟ್ ಪ್ರಾಬ್ಲಮ್ ಈ ಚಾರ್ಜ್ ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, Q is equal to P divided by 2A ಅಂತ ಮಾಡ್ಕೊಂಡು ಪ್ರಾಬ್ಲಮ್ ಅನ್ನ ಕಂಡುಹಿಡ್ಕೊಂಡು, ಐ ಮೀನ್ Q ಚಾರ್ಜ್ ಅನ್ನ ಕಂಡುಹಿಡ್ಕೊಂಡು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕವನ್ನು ಮಾಡ್ತಕ್ಕಂಥದ್ದು. ಇದು ಬಹಳಷ್ಟು ಕಡೆ ಬರುತ್ತೆ. V is equal to F lambda ಅಂತೆಲ್ಲ ಬರುತ್ತೆ, ಅವನ್ನ ಗಮನಿಸಬೇಕು. ಇದು L2 ಪ್ರಾಬ್ಲಮ್, ಒಂಚೂರು ಕಷ್ಟ ಅಷ್ಟೇ. ರೇಷಿಯೋ ಥರ್ಡ್ ಲೆವೆಲ್ L3 is a ratio or comparative problems ಅಂತ ಕರಿತೀವಿ. In this problem, nature of problem is having two set of values using one formula in this problem. ಈ ಪ್ರಾಬ್ಲಮ್ ಅಲ್ಲಿ ಎರಡು ಸೆಟ್ ಆಫ್ ವ್ಯಾಲ್ಯೂಸ್ ಇರುತ್ತೆ, ಒಂದೇ ಫಾರ್ಮುಲಾನ ಬಳಸ್ತೀವಿ. ಅಂತ ಪ್ರಾಬ್ಲಮ್ಸ್ ಅನ್ನ ರೇಷಿಯೋ ಪ್ರಾಬ್ಲಮ್ ಅಥವಾ ಕಂಪೇರಿಟಿವ್ ಪ್ರಾಬ್ಲಮ್ ಅಂತ ಕರಿತೀವಿ. ಈ ಉದಾಹರಣೆಗೆ ವೇವ್ ಆಪ್ಟಿಕ್ಸ್ ಹೋಗೋದಾದ್ರೆ ಫ್ರಿಂಜ್ ವಿಡ್ತ್ ಬೀಟಾ ಇಸ್ ಈಕ್ವಲ್ ಟು ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಂತ ಫಾರ್ಮುಲಾ ನೀವು ನೋಡಿರ್ತೀವಿ. ಆ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಟೆನ್ಸ್, ವೇವ್ ಲೆಂತ್ ಮತ್ತೆ ಸ್ಮಾಲ್ ಡಿ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರ್ತಾರೆ. ಮುಂದೆ ಪ್ರಾಬ್ಲಮ್ ಮುಂದುವರಿಸ್ತಾರೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಅಂಡ್ ಸ್ಕ್ರೀನ್ ಇಸ್ ಡಬಲ್ಡ್ ಆರ್ ಹ್ಯಾಲ್ಡ್ ಆರ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಹಾಫ್ ಅಂತ ಹೇಳ್ತಾರೆ, ಡಬಲ್ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ನಾವು, ಅದೇ ವ್ಯಾಲ್ಯೂಸ್ ಅನ್ನ ಇನ್ನೊಂದು ಫಾರ್ಮುಲಾ ಬರ್ಕೋಬೇಕು, ಅದೇ ಫಾರ್ಮುಲಾ ಬರ್ಕೋಬೇಕು. ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಡಿ ಲ್ಯಾಂಬ್ಡಾ ಡಿ ಡ್ಯಾಶ್ ಇಂಟು ಲ್ಯಾಂಬ್ಡಾ ಇಂಟು ಡಿ, ಅಥವಾ ವೇವ್ ಲೆಂತ್ ಚೇಂಜ್ ಮಾಡ್ಬೋದು, ಸ್ಮಾಲ್ ಡಿ ಚೇಂಜ್ ಮಾಡ್ಬೋದು. ಒಟ್ಟು ನಮಗಿಲ್ಲಿ ಒಂದೇ ಫಾರ್ಮುಲಾ ಇರುತ್ತೆ, ಎರಡು ಇಕ್ವೇಶನ್ಸ್. ಈ ಎರಡು ಇಕ್ವೇಶನ್ಸ್ ಅನ್ನು ನಾವು ಸಾಲ್ವ್ ಮಾಡಬೇಕು, ಬೀಟಾ ಬೈ ಬಿ ಡ್ಯಾಶ್ ಅಥವಾ ಒಂದು ಸಬ್ಸ್ಟಿಟ್ಯೂಟ್ ಮಾಡೋ ಪ್ರಸಂಗ ಬರುತ್ತೆ. ಹಾಗೆ ಮಾಡಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಬ್ಲಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ L3 ಪ್ರಾಬ್ಲಮ್ ಅಂತ ಕರಿತೀವಿ, ರೇಷಿಯೋ ಆರ್ ಕಂಪೇರಿಟಿವ್ ಪ್ರಾಬ್ಲಮ್ಸ್. ಆಕ್ಚುಲಿ PU ಎಕ್ಸಾಮ್ ಅಲ್ಲಿ ನಾವು ಈ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಅಥವಾ PU ಎಕ್ಸಾಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ 3 ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಅನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದ್ರೆ ನಿಮ್ಮ ಕಾಲೇಜಲ್ಲಿ ರೆಗ್ಯುಲರ್ ಆಗಿ ಮೂಲತವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಖಂಡಿತ ಸಾಲ್ವ್ ಮಾಡಿರ್ತಾರೆ. ಅವುಗಳನ್ನ ಕಲ್ತನೆ ಸಾಕು, ಬೇಕಾದಷ್ಟು ಆಗತ್ತೆ. ಮುಂದೆ ಹೇಳ್ತೀನಿ. ಹೀಗೆ ಇವು 3 ಲೆವೆಲ್ಸ್ ಆಗತ್ತೆ. ಇದಾದ್ಮೇಲೆ ಕಂಪ್ಲೀಟ್ ಫಿಸಿಕ್ಸ್ ಸಿಲೆಬಸ್, ಐ ಮೀನ್ ಇನ್ಕಾರ್ಪೊರೇಟಿಂಗ್ ದ ಹೋಲ್ ಸಿಲೆಬಸ್, ಬೋತ್ ಫಸ್ಟ್ PUC ಅಂಡ್ ಸೆಕೆಂಡ್ PUC. ಫಸ್ಟ್ PUC ಸೆಕೆಂಡ್ PUC ಎರಡನ್ನೂ ಸೇರಿಸಿ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಪ್ರಾಬ್ಲಮ್ಸ್ ಅನ್ನು ಟ್ರೈ ಮಾಡ್ತಾರೆ. ಸ್ವಲ್ಪ ಡಿಫಿಕಲ್ಟ್, ಅದಕ್ಕೆ ಎರಡು ಮಾತೇ ಇಲ್ಲ, ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಇಡೀ ಸಿಲೆಬಸ್ ಅನ್ನ ಓದಿರ್ಬೇಕು, ಎಲ್ಲಾ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸ್ ಮೇಲೆ ಹಿಡ್ತಾ ಇರಬೇಕು. ಅವಾಗ ನಾವೇನಾಗತ್ತೆ ಅಂದ್ರೆ ಇಂಥ ಪ್ರಾಬ್ಲಮ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಕಂಪ್ಲೀಟ್ ಕೆಲವು ಜನ ಕೆಲವು ಚಾಪ್ಟರ್ ಸ್ಕಿಪ್ ಮಾಡಿರ್ತಾರೆ, ಓದಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ. ಹಾಗೆಲ್ಲ ಮಾಡಿದಾಗ ಈ ಪ್ರಾಬ್ಲಮ್ಸ್ ಅನ್ನು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಮ್ ಡಿಫಿಕಲ್ಟ್. ಅದಕ್ಕಿಂತ ಇನ್ನೊಂಚೂರು ಕಷ್ಟಕರವಾಗಿರ್ತಕ್ಕಂಥದ್ದು ಅಂತಂದ್ರೆ L5 ಕಂಪ್ಲೀಟ್ ಫಿಸಿಕ್ಸ್ ಸಿಲೆಬಸ್ ಅಂಡ್ ಫಸ್ಟ್ 3 ಲೆವೆಲ್ಸ್. ಹೌದು, ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ಗೊತ್ತಿರಬೇಕು, ಮತ್ತೆ ಒಂದೇ ಪ್ರಾಬ್ಲಮ್ ಅಲ್ಲಿ 3 ಲೆವೆಲ್ಸ್ ಇನ್ಕಾರ್ಪೊರೇಟ್ ಮಾಡಬೇಕು. ವಿತ್ ಇನ್ ದ ಟೈಮ್ ಇಡೀ ಸಿಲೆಬಸ್ ಅನ್ನ ಥಿಂಕ್ ಮಾಡಿ ಆಮೇಲೆ 3 ಲೆವೆಲ್ಗಳನ್ನ ಒಂದೇ ಪ್ರಾಬ್ಲಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟು ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಮಾಡಬೇಕಾಗುತ್ತೆ. ನ್ಯಾಚುರಲಿ ಹಾರ್ಡ್ ಕ್ವಶನ್ಸ್, ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್. ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಲ್ಲವೂ ಇವನ್ನೇ ಕೇಳ್ಬಿಡ್ತಾರ? ಹಂಗಿಲ್ಲ, ಆತರ ಇರಲ್ಲ. ಈ ಒಟ್ಟು 80% ಅಲ್ಲಿ ಈ 3 ಲೆವೆಲ್ ಮೇಲೆ 60% ಕ್ವಶನ್ಸ್ ಬರುತ್ತೆ. ಇವೆರಡೂ ಸೇರಿಸಿ ಒಂದು 20%, ಅದರಲ್ಲಿ ಇದೊಂದು ಬರೀ 5% ಲಾಸ್ಟ್. ಹೀಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೀವು ನೋಡಿ, ರೆಗ್ಯುಲರ್ ಕಾಲೇಜಲ್ಲಿ ಏನು ಓದಿರ್ತಕ್ಕಂಥದ್ದು ಏನಿದೆಯಲ್ಲ, ಈ 60% ಪ್ರಾಬ್ಲಮ್ಸ್ ಅನ್ನ ಎಲ್ಲರೂ ಮಾಡ್ತಿರ್ತಾರೆ, ಎಲ್ಲ ಕಡೆಯಲ್ಲೂ ಆಗಿರುತ್ತೆ. ಈ ಪ್ರಾಬ್ಲಮ್ಸ್ ಅನ್ನ ಶಾರ್ಟ್ ಕಟ್ ಮೆಥಡ್ಸ್ ಅಲ್ಲಿ ಮಾಡೋದನ್ನು ಕಲ್ತು ಬಿಟ್ರೆ, ಆ ಶಾರ್ಟ್ ಕಟ್ ಮೆಥಡ್ಸ್ ಇದೊಂದು 60 ಪ್ಲಸ್ ಕಾನ್ಸೆಪ್ಟ್ ಬೇಸ್ ಒಂದು 20 ಏನ್ಸಿಯಂಟ್ ಟೆಕ್ಸ್ಟ್ ಬುಕ್ ಓದಿ ಬರುತ್ತೆ, ನಿಯರ್ಲಿ 80% ಆಯ್ತು.
ಇದರ ಒಂದಿಷ್ಟು ಟ್ರೈ ಮಾಡಿ 10% ಮಾಡಿದ್ರೆ 90% ನೀವು ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮಾಡದೇ ಆದ್ರೆ ಡೆಫಿನೆಟ್ ಆಗಿ ನೀವು ಒಳ್ಳೆ ರ್ಯಾಂಕ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಕ್ಕಳು ಇಲ್ಲಿ ಹೇಳಿದೆ ಶಾರ್ಟ್ ಕಟ್ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು. ಶಾರ್ಟ್ ಕಟ್ ಮೆಥಡ್ ಯಾಕೆ ಯೂಸ್ ಮಾಡಬೇಕು? ಬಿಕಾಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಯಾಕೆಂದ್ರೆ PU ಎಕ್ಸಾಮ್ ಅಲ್ಲಿ ಆದ್ರೆ ಒಂದು ಪ್ರಾಬ್ಲಮ್ ಮಾಡ್ಲಿಕ್ಕೆ ಇಟ್ ಟೇಕ್ಸ್ 7 to 8 minutes. ಬಟ್ in this problem, in this examination, the one question having only 1 mark, 1 minute. ಒಂದು ಕ್ವಶನ್ ಗೆ ಒಂದೇ ಟೈಮ್ ಇರುತ್ತೆ. 1 ನಿಮಿಷದಲ್ಲಿ ಪ್ರಾಬ್ಲಮ್ ಅನಲೈಸ್ ಮಾಡಿ ಅದನ್ನ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಬರೆಯೋದನ್ನ ಕಡಿಮೆ ಮಾಡಿ ಮನಸ್ಸಲ್ಲೇ ಲೆಕ್ಕ ಮಾಡ್ತಕ್ಕಂಥ ನಾಲೆಡ್ಜ್ ಅನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಹಾಗಿದ್ರೆ ಶಾರ್ಟ್ ಕಟ್ ಮೆಥಡ್ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಶಾರ್ಟ್ ಕಟ್ ಮೆಥಡ್ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ಆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಟಿಪ್ಸ್ ಅನ್ನ ಲಾಜಿಕ್ಸ್ ಅನ್ನ ಹೇಳ್ತೀವಿ. ಎಸ್, the time management logics. Logic 1, table of 25 ವರೆಗೆ ನಿಮಗೆ ನಿರರ್ಗಳವಾಗಿ ಮಗ್ಗಿ ಬರಬೇಕು. ಅದು ಬಹಳ ಮುಖ್ಯ. ಮಗ್ಗಿಗೂ ಚೆನ್ನಾಗಿ ಬರಬೇಕು. ಅಂಡ್ ನೆಕ್ಸ್ಟ್ ಒನ್ ಈಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಆಫ್ 25. ಹೌದು, 25 ವರೆಗೆ ನಿರರ್ಗಳವಾಗಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಹೇಳಕ್ ಬರಬೇಕು. ಫಾರ್ ಎಕ್ಸಾಂಪಲ್ 12 square is equal to 144. ರೂಟ್ ಆಫ್ 625 is equal to 25. ಹೀಗೆ ಹೇಳಕ್ ಬರಂಗಿರ್ಬೇಕು, ನಿರರ್ಗಳವಾಗಿ ಬರಂಗಿಲ್ಲ. ಇದು ಎರಡನೇ ಲಾಜಿಕ್ಸ್. ಮೂರನೇ ಲಾಜಿಕ್ ಫ್ರೀಕ್ವೆಂಟ್ ಆಗಿ ಏನ್ ಮಾಡಬೇಕು ಅಂದ್ರೆ 10th ಪವರ್ಸ್ ಪ್ರಾಬ್ಲಮ್ಸ್ ಗಳಲ್ಲಿ ಬಳಸುತ್ತಾರೆ. ಈ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ 0.001 ಅಂತ ಬರುತ್ತೆ. ಬಟ್ 1 in 10 raised to -3 ಇಟ್ಸ್ ನೆಗೆಟಿವ್ ಪವರ್. ಅಂದ್ರೆ ಹೇಗೆ ಮಾಡಬೇಕು? ಟು ಕೌಂಟ್ ದಿ ನಂಬರ್ ಆಫ್ ಜೀರೋಸ್ ಆಫ್ ಡೆಸಿಮಲ್ ಪಾಯಿಂಟ್ ಟು ಆಡ್ 1 number, that is 10 raised to -3. ಸಪೋಸ್ ದ ಪಾಸಿಟಿವ್ ಪವರ್ಸ್ ಬರಬೇಕು ಅಂದ್ರೆ ಟು ಕೌಂಟ್ ದಿ ನಂಬರ್ ಆಫ್ ಜೀರೋಸ್ ಆಫ್ಟರ್ ನಾನ್ ಜೀರೋ, then have tried the same number, that 2 in 10 raised to 4. ಹೀಗೆ ಇದನ್ನು ಬಳಸಿದಾಗ ಏನಾಗುತ್ತೆ ಅಂದ್ರೆ ನಾವು ಪ್ರಾಬ್ಲಮ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ 10th ಪವರ್ ಅನ್ನ ನಿರಂತರವಾಗಿ ಪ್ರಾಬ್ಲಮ್ ಅಲ್ಲಿ ಜಾಸ್ತಿ ಬಳಸ್ತಕ್ಕಂಥ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಜಿಕ್ 4, ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್. ಹೌದು, ಈಗ ಟ್ರಿಗ್ನೋಮೆಟ್ರಿಕ್ ಅಲ್ಲಿ ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಮಾತ್ರ ಗೊತ್ತಿದೆ. ಸೈನ್ 30, 45, 60, 90, 0 ಇಷ್ಟು ಗೊತ್ತಿರ್ತವೆ. ಸೈನು, ಕಾಸು, ಟ್ಯಾಲಿ ಎಲ್ಲ ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ಸೈನ್ 30 1/2 0.55 ಅಂತ ಬರುತ್ತೆ. ಸೈನ್ 30 130 1/2. ಸೈನ್ 45 1/√2 ಅಂತ ಹೇಳ್ತೀವಿ. That value is 0.7071. ಓಕೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬಂತು ಪ್ರಾಬ್ಲಮ್ ಅಲ್ಲಿ. ಓಕೆ, ನೋ ಪ್ರಾಬ್ಲಮ್. ಈ ವ್ಯಾಲ್ಯೂಸ್ ಅನ್ನೇ ಹಾಕ್ಬಿಟ್ಟು, ಐ ಮೀನ್ ಫ್ರಾಕ್ಷನಲ್ ವ್ಯಾಲ್ಯೂಸ್ ಅನ್ನೇ ಹಾಕ್ಬಿಟ್ಟು ಅಥವಾ ಡೆಸಿಮಲ್ ವ್ಯಾಲ್ಯೂ ಹಾಕಿ ಲೆಕ್ಕ ಮಾಡಬಹುದು. ಅಕ್ಕಮ್ಮ ಸೈನ್ 40 ಬಂದ್ಬಿಟ್ರೆ ಪ್ರಾಬ್ಲಮ್ ಅಲ್ಲಿ, ಅವಾಗ ಲಾಗ್ ಬುಕ್ ಕೊಡಲ್ಲ ಕಂಪ್ಯೂಟರ್ ಎಕ್ಸಾಮ್ ಅಲ್ಲಿ. ಅವಾಗ ಏನ್ ಮಾಡ್ಬೇಕಾಗತ್ತೆ? ನಾವು ಒಂದು ಐಡಿಯಾ ಮಾಡ್ಬೇಕಾಗತ್ತೆ, ಲಾಜಿಕಲ್ ಐಡಿಯಾಸ್. ಸೈನ್ 30 ಅಂದ್ರೆ 0.5 ಇದೆ, ಸೈನ್ 45 ಅಂದ್ರೆ 0.7 ಇದೆ. ಅಲ್ಲಿ ಸೈನ್ 40 ಅಪ್ರಾಕ್ಸಿಮೇಟ್ಲಿ 0.6 ಆಗಿರುತ್ತೆ. 0.6 ಸಮಥಿಂಗ್ ವ್ಯಾಲ್ಯೂಸ್ ಅನ್ನು ಹಾಕಿಬಿಟ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿ. ಹೀಗೆ ಸೈನು, ಕಾಸು, ಟ್ಯಾನ್ಗಳ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗಳನ್ನ ನೀವು ಸರಿಯಾಗಿ ಕಲ್ತ್ಕೊಂಡಿರ್ಬೇಕು. ಇನ್ನು ಕನ್ವರ್ಷನ್ ಆಫ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ಇದು ಅಷ್ಟೇನೆ. ಈಗ ಡಿಗ್ರಿ ಕೊಟ್ಟಿರ್ತೀವಿ 25 ಡಿಗ್ರಿ ಅಂತ, ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ರ್ಯಾಡ್ ಮಾಡ್ಲೇಬೇಕು ನಾವು. ಅವಾಗ ಏನ್ ಮಾಡ್ತೀವಿ? 25 × 5/180 ಅಂತ ಲೆಕ್ಕ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಅಂದ್ರೆ 5/180 ಮಾಡ್ಲೇಬೇಕು. ಅದಕ್ಕೆ ನಾವೇನ್ ಮಾಡ್ಕೊಂಡ್ಬಿಡ್ಬೇಕು? ಮನೆಯಲ್ಲೇ ಮೊದಲು ರೆಡಿ ಮಾಡ್ಕೊಂಡ್ಬಿಡ್ಬೇಕು. 1 degree is equal to 5/180 ಅಂದ್ರೆ 0.0175 rad. ಇದು ಗೊತ್ತಿತ್ತು ನಮಗೆ. 1 degree is equal to 0.175 rad ಅಂತ ಗೊತ್ತಿದ್ರೆ ಡೈರೆಕ್ಟ್ ಆಗಿ ನೀವು 25 × 0.0175 ಹಾಕಿಬಿಟ್ಟು ಲೆಕ್ಕಗಳನ್ನ ಮಾಡಲಿಕ್ಕೆ ಸುಲಭ ಆಗುತ್ತೆ, ಮಾಡಬಹುದು. ಹಾಗಾಗಿ ಈ ತರ ಕನ್ವರ್ಷನ್ ಗಳನ್ನ ಕಲ್ತ್ಕೊಂಡು ಹೋಗ್ಬೇಕು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಇನ್ನು ಕಿಲೋಮೀಟರ್ಸ್ ಪರ್ ಅವರ್ ನೋಡಿ, ಕಿಲೋಮೀಟರ್ಸ್ ಪರ್ ಅವರ್ ಅಂದ್ರೆ 1 × 1000 / 60 to 60 ಮಾಡಬೇಕು. ಅದ್ರ ಬದಲು ಅದನ್ನ ಮಾಡಿಟ್ಕೊಂಡ್ಬಿಟ್ರೆ 1 × 5/18 ಮೀಟರ್ ಪರ್ ಸೆಕೆಂಡ್ ಅಂತ ಮಾಡಿಟ್ಕೊಂಡ್ಬಿಟ್ರೆ ಸುಲಭವಾಗಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬರುತ್ತೆ. ಹೀಗೆ ಬರೋ ಹಾಗೇನೆ ನಾವು ವ್ಯಾಲ್ಯೂಸ್ ಇಟ್ಟಿರ್ತೀವಿ. ನಿಮ್ಗೆ ಕಷ್ಟ ಕೊಡಲ್ಲ, ಪ್ರಾಬ್ಲಮ್ಸ್ ಅನ್ನ ಸುಲಭವಾಗೇ ಇರ್ತವೆ, ಮಾಡ್ಬೇಕಾಗುತ್ತೆ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಲಾಜಿಕ್ಸ್ ಏನು ಅಂತಂದ್ರೆ ಅಪ್ರಾಕ್ಸಿಮೇಷನ್ ಮೆಥಡ್. ಇದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಪ್ರಾಬ್ಲಮ್ಸ್ ಮಾಡ್ತಿರ್ಬೇಕು. ಈ 6 ಮತ್ತು 7 ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೊಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ, F is equal to 1/4 epsilon Q1 Q2 divided by R square. ಅದಕ್ಕೆ 9 × 10⁹ ವ್ಯಾಲ್ಯೂ, ಚಾರ್ಜ್ ವ್ಯಾಲ್ಯೂ Q1 3 × 10⁻6 into 5 × 10⁻6 divided by distance is 0.2 whole square ಪ್ರಾಬ್ಲಮ್ ಇದೆ. ಇಲ್ಲಿ ಏನ್ ಮಾಡ್ಬೇಕು ನಾವು ಫಸ್ಟ್ ಅಂತಂದ್ರೆ, ಇಲ್ಲಿ ಈ ಡೆಸಿಮಲ್ ಪಾಯಿಂಟ್ ಎಲ್ಲ ಮರ್ತಿರ್ಬೇಕು, ನಂಬರ್ ಮಾತಾಡ್ಬೇಕು. 9 3 5, ಇಲ್ಲಿ 2 ಇದೆ, 2 ಸ್ಕ್ವೇರ್ ಇದೆ, ಸ್ಕ್ವೇರ್ 4 ಆಗುತ್ತೆ. ಇಲ್ಲಿ 4, ಇಲ್ಲಿ 5, ಇಲ್ಲಿ 3, ಇಲ್ಲಿ 2 ಅಂತ ಬರುತ್ತೆ. ಆಯ್ತಾ? ಎಸ್. ಹೀಗಿದ್ದಾಗ ನಾವು ಈಗ 2ನ 4 ಇಂದ 5 ಡಿವೈಡ್ ಮಾಡಿದ್ರೆ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಲ್ಲಿಗೆ
9 3s are 27. 27 into 1.25 ಆಗುತ್ತೆ, ಹೆಚ್ಚು ಕಡಿಮೆ 1.25 ಬರುತ್ತೆ. ಅಲ್ಲಿಗೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟಾಗುತ್ತೆ? 33.75 ಬಂದಿರುತ್ತೆ ಆನ್ಸರ್. ಪವರ್ ಸಿಂಪ್ಲಿಫೈ ಮಾಡೋಕೆ 10 ಮೈನಸ್ ಬರುತ್ತೆ, ಆಮೇಲೆ ಮಾಡ್ತಕ್ಕಂಥದ್ದು. ಈ 33.75 ಅಲ್ಲಿ ಅಂದ್ರೆ ನೀವು ಕ್ಯಾಲ್ಸಿಯಲ್ ಮಾಡಿದ್ರು ಇದೇ ಆನ್ಸರ್ ಬರುತ್ತೆ ಅಲ್ವಾ? ಅಂದ್ರೆ ದಿಸ್ ಆನ್ಸರ್ ಮಸ್ಟ್ ಬಿ ಸ್ಟಾರ್ಟ್ ಫ್ರಮ್ 3. ಹಾಗೆ ಕೆಳಗಡೆ ಆನ್ಸರ್ ನೋಡ್ತಾ ಇರಬೇಕು. ಇಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಆನ್ಸರ್ 6 ಇದೆ, ಒಂದು 3 ಇದೆ, ಒಂದು 2 ಇದೆ, ಒಂದು 5 ಇದೆ ಅಂದಾಗ ಇಲ್ಲಿ ಒಂದೇ ಆನ್ಸರ್ 3 ಇದೆ, ಇದೇ ಆನ್ಸರ್ ಕರೆಕ್ಟ್ ಆಗಿದೆ. ಮುಂದೆ ಲೆಕ್ಕ ಮಾಡೋ ಅವಶ್ಯಕತೆ ಬಿಡೋದೇ ಇಲ್ಲ, ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ 9327 ಇದು ನೋಡ್ಕೊಂಡ್ರೆ 1 ಅರೌಂಡ್ ಅಬೌಟ್ 3 ಸಮಥಿಂಗ್ ಬರುತ್ತೆ, 3 ಸಮಥಿಂಗ್ ಬರುತ್ತೆ ಅಂದ್ರೆ 3 ಆನ್ಸರ್ ಕರೆಕ್ಟ್ ಆಗಿದೆ. ಅಕಸ್ಮಾತ್ ಎರಡು ವ್ಯಾಲ್ಯೂಸ್ 3 ಇತ್ತು ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈಗ ಡಿನೇ ಇದನ್ನ ಒಂದು 3.02 ಅಂತ ಎರಡು ಆನ್ಸರ್ 3 ಇತ್ತು, ಅವಾಗ ಸ್ಟೆಪ್ 2 ಹೋಗ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಪವರ್ಸ್ ಸಿಂಪ್ಲಿಫೈ ಮಾಡಬೇಕು. ಪವರ್ಸ್ ಸಿಂಪ್ಲಿಫೈ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ? ಆನ್ಸರ್ಸ್ ನ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಲಾಜಿಕ್ಸ್ ಗಳನ್ನ ನಿರರ್ಗಳವಾಗಿ ಲಾಜಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು, ಜೊತೆಗೆ ಫ್ರೀಕ್ವೆಂಟ್ ಆಗಿ ಏನ್ ಮಾಡ್ಬೇಕು? ಆನ್ಸರ್ಸ್ ಗಳನ್ನ ನೋಡ್ಬೇಕಾಗುತ್ತೆ. ಇವೆಲ್ಲ ಲಾಜಿಕ್ಸ್ ನ ಇಟ್ಕೊಂಡು ಈ ನಂಗೆ ಬಂದಿರ್ತಕ್ಕಂಥ ಚಾಪ್ಟರ್ ಮೇಲೆ ಒಂದಿಷ್ಟು ಸ್ಯಾಂಪಲ್ ಆಫ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಎಸ್, let us come to the first question is the magnetic field lines due to a bar magnet are correctly shown in the figure. This is a conceptual question. ಗೊತ್ತಾಗುತ್ತೆ ನಮಗೆ. ನಾವು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಓದ್ಬೇಕಾದ್ರೆ ಓದ್ಕೊಂಡು. ಎಸ್, ಇಲ್ಲೇನಾಗುತ್ತೆ? ಇಲ್ಲಿ ಈ ಲೈನ್ ಹೀಗೆ ಬಂದಿದೆ ಅಂದ್ರೆ ಇಟ್ ವರ್ಜಿನ್ ಫ್ರಮ್ ನಾರ್ತ್ ಪೋಲ್, ಇಲ್ಲಿ ಹಿಂಗು ಸೌತ್ ಪೋಲ್ ಬಂದಿದೆ, ಹೌದಾ? ಅದು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಆದ್ರೆ ಒಳಗಡೆ ತೋರಿಸಿಲ್ಲ, ಅಂದ್ರೆ ಇಲ್ಲಿ ಕ್ಲೋಸ್ ಲೂಪ್ ಆಗಿಲ್ಲ. ಇಲ್ಲಿ ಏನಾಗಿದೆ? ಸೌತ್ ನಾರ್ತ್ ಹೋಗ್ತಾ ಇದೆ, ಸಾಧ್ಯ ಇಲ್ಲ. ನಾರ್ತ್ ಇಂದ ಸೌತ್ ಬರ್ತದೆ, ಇದು ಅಲ್ಲ. ಇಲ್ಲಿ ಬಂದ್ರೆ ನಾರ್ತ್ ಇಂದ ಸೌತ್ ಬಂದಿದೆ, ಅದು ಒಳಗಡೆ ಏನಾಗಿದೆ? ಇಟ್ಸ್ ಎ ಕ್ಲೋಸ್ಡ್ ಲೂಪ್ ಅಲ್ಲ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಒಳಗಡೆ ಡೈರೆಕ್ಷನ್ಸ್ ಏನಾಗಬೇಕಾಗಿತ್ತು? ಹೀಗೆ ಇರಬೇಕಾಗಿತ್ತು, ಉಲ್ಟಾ ಇದೆ ಅಂದ್ರೆ ಇದು ಅಲ್ಲ. ಅಲ್ಲಿಗೆ ಅಂದ್ರೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಬಂದು ಸೌತ್ ಪೋಲ್ ಇಂದ ಹಿಂಗೆ ಹೋಗುತ್ತೆ ಅಂದ್ರೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ಒಂದು ಕಾನ್ಸೆಪ್ಚುಯಲ್ ಕ್ವೆಶ್ಚನ್. ಹಾಗೆ the magnetic flux through a closed surface kept in the magnetic field is ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. This is purely Gauss law. The Gauss law in magnetism ಹೇಳ್ತಾರೆ ಅವರು, ಲೈನ್ ಇಂಟೆಗ್ರಲ್ ಆಫ್ B into ds is equal to 0. ಅಂದ್ರೆ ಯಾವುದೇ ಗಾಸಿಯನ್ ಸರ್ಫೇಸ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಆಗಿರುತ್ತೆ. ಯಾಕಾಗಿರುತ್ತೆ ಅಂತ ಬರೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಏನಾಗುತ್ತೆ ಇಲ್ಲಿ ಅಂತಂದ್ರೆ ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಇರ್ಲಿ, ತೊಂದರೆ ಇಲ್ಲ. ಈಗ ನಾವು ಗಾಸಿಯನ್ ಸರ್ಫೇಸ್ ಅನ್ನ ಇಲ್ಲಿ ಬರ್ಕೊಂಡ್ವಿ ಅಂತ, ಈ ಗಾಸಿಯನ್ ಸರ್ಫೇಸ್ ಅನ್ನ ಬರ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಗಾಸಿಯನ್ ಸರ್ಫೇಸ್ ತಗೊಂಡ್ರೆ ಇನ್ವರ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ, ಔಟ್ವರ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಷ್ಟೇ ಇರುತ್ತೆ. ಅವಾಗ ಏನಾಗುತ್ತೆ? ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಆಗಿರುತ್ತೆ, ಹೌದಾ? ಅಥವಾ ಈ ಇಡೀ ಕಂಪ್ಲೀಟ್ ಈ ಮ್ಯಾಗ್ನೆಟ್ಗೆ ನಾವು ಗಾಸಿಯನ್ ಸರ್ಫೇಸ್ ಅನ್ನ ಬರ್ಕೊಂಡ್ವಿ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ? ನಾರ್ತ್ ಪೋಲ್ ಇಂದ ಔಟ್ವರ್ಡ್ ಆಗುತ್ತೆ, ಸೌತ್ ಪೋಲ್ ಇನ್ವರ್ಡ್ ಆಗುತ್ತೆ. ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂದ ಕ್ಲೋಸ್ ಸರ್ಫೇಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಇದನ್ನ ನಾವು ಗಾಸ್ ಲಾ ದಲ್ಲಿ ಓದ್ತೀವಿ. ನೆಕ್ಸ್ಟ್ ಬರ್ತಾ ದ ಆಂಗಲ್ ಆಫ್ ವಿಚ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ ಮೇಕ್ಸ್ ವಿತ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಕಾಲ್ಡ್ ಅಂತ ಹೇಳ್ತಾರೆ. ಇಲ್ಲೇ ಗೊತ್ತಾಗತ್ತೆ ನಮಗೆ ದ ಆಂಗಲ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಬಿ. ಇಲ್ಲಿ ಕಾಣುತ್ತಲ್ಲ ಬಿ, ಈ ಬಿ ಮತ್ತೆ ಈ ಬಿ ಎಚ್ ಇವೆರಡು ಮಧ್ಯೆ ಇರ್ತಕ್ಕಂಥ ಆಂಗಲ್ ಅನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಗೊತ್ತು ನಿಮಗೆ. The angle between horizontal magnetic field and total magnetic field, that angle is called as angle of dip or angle of inclination. Therefore, the answer is this one, inclination ಆಗಿರುತ್ತೆ. ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇದ್ರ ಮೇಲೆ ಕ್ವಶನ್ಸ್ಗಳು. At the magnetic north pole of the earth, the value of a horizontal component of earth magnetic field and angle dip are respectively. ಒಂದೇ ಪ್ರಾಬ್ಲಮ್ ಅಲ್ಲಿ ಎರಡು ಆನ್ಸರ್ಸ್ ಬರೋ ರೀತಿಯಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಆಗಿದೆ. ಎಸ್, ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ಅಂತಂದ್ರೆ ನಾವು ಇಲ್ಲಿ ಬಂದಾಗ ಅಥವಾ ಇಲ್ಲಿ ಕಲರ್ ಚೇಂಜ್ ತಗೋಣ, ಇಲ್ಲಿ ಬ್ಲ್ಯಾಕ್ ಇಲ್ಲಿ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇಲ್ಲಿದೆ ಈ ಸರ್ಫೇಸ್ ಪಾಯಿಂಟ್ ಅಲ್ಲಿ ಬಿ ಎಚ್ ತೋರಿಸಿದೆ. ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಟ್ಟಿದ್ದೀವಿ, ಇದು ಹಾಜರ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ರೆಸೊನೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನೇ ಇಲ್ಲಿಟ್ರೆ ಪಾಯಿಂಟ್ ಪಿ ನೇ ಇಲ್ಲಿತ್ತು ಅಂತಂದ್ರೆ ಅವಾಗ ಏನಾಗುತ್ತೆ? ಲೈನಿಂಗ್ ಬರುತ್ತೆ. ದಿಸ್ ಈಸ್ ದ ಬಿ ಎಚ್. ಅವಾಗ ಬಿ ಇಲ್ಲಿ ಬರುತ್ತೆ. ಆಂಗಲ್ ಬಿಟ್ವೀನ್ ಬಿ ಅಂಡ್ ಬಿ ಎಚ್ ಈಸ್ 90 ಡಿಗ್ರಿ. ಯು ನೋ ದ ಫಾರ್ಮುಲಾ. ಏನ್ ಗೊತ್ತಿ ನಿಮಗೆ ಫಾರ್ಮುಲಾದಲ್ಲಿ? ಇದರಲ್ಲಿ ಈಗ ಬಿ ಎಚ್ ಈಸ್ ಈಕ್ವಲ್ ಟು
BH is equal to, ಅಂದ್ರೆ angle of inclination is 90 degree ಆಯ್ತು ಹೌದಾ. I is equal to 90 degree ಆಯ್ತು. BH is equal to B cos I ಅಂತ ಬರ್ಕೊಳ್ತೀವಿ. ಏನಿದು B cos I? B cos I is the resolving component of B along the x axis. ಅದನ್ನ horizontal ಅಂತ ಹೇಳ್ತೀವಿ. ಈ B ರಿಸಾಲ್ವ್ ಮಾಡ್ಕೊಂತೀವಿ. ರಿಸಾಲ್ವ್ ಮಾಡ್ಕೊಂಡಾಗ ಇದು ಆಂಗಲ್ ಕರಿಕರೆ ರಿಸಾಲ್ವಿಂಗ್ ಈಕ್ವೇಷನ್ ಆಫ್ ವೆಕ್ಟರ್ಸ್ ಅಂತ ಓದ್ತೀವಿ. ಫಸ್ಟ್ ಪೀಸ್ ಓದಿರ್ತೀವಿ. ಹಾಗಾಗಿ BH cos I. Therefore cos I ಹಾಗಿದ್ರೆ I is equal to 90 degree, cos 90 is equal to 0 ಅಂತಂದ್ರೆ BH is equal to 0. ಅಂದ್ರೆ at this point the horizontal magnetic field is 0 ಅಂತ ಹೇಳ್ತೀವಿ. ಹಾಗೇನೆ ಆಂಗಲ್ ಎಷ್ಟಿದೆ? 90 degree is the maximum. ಹಾಗಾಗಿ maximum is 90 degree. Therefore 0 and maximum is the answer. Next, ಇಲ್ಲಿ ಬರೋದಾದ್ರೆ at the given place on the earth surface the horizontal component of earth magnetic field is 3 × 10⁵ Tesla and the resultant magnetic field is 6 × 10⁻⁵ Tesla. The angle of the dip at the place is ಅಂತ ಕೇಳ್ತಾರೆ. ಅರ್ಥಾಗತ್ತೆ ಹೇಳ್ತಿದ್ದು. horizontal component ಎಷ್ಟಿದೆ? horizontal component of earth magnetic field 3 × 10⁵ ಇಲ್ಲಿ 6 × 10⁵ ಇದೆ. ಕರೆಕ್ಟಾ? ಓಕೆ, ಈಗ ಇಲ್ಲಿ ಬರೋಣ. ಈಗ ಈ ಆಂಗಲ್ ಕೊಟ್ಟಿರ್ತಕ್ಕಂಥ ಆಂಗಲ್ ಏನಿದೆಯಲ್ಲ, ಈ ಆಂಗಲ್ ಬರೋಣ. ಇಲ್ಲಿ ನೋಡಿ BH is equal to ಎಷ್ಟಿದೆ? horizontal magnetic field ಎಷ್ಟಿದೆ? 3 × 10⁵. ಈಗ ಹಿಂದೆ ಪ್ರಾಬ್ಲಮ್ ನೋಡಿದಲ್ವಾ, ಏನದು? BH is equal to cos ಏನ್ ಬರ್ದೆ? BH is equal to B cos I ಅಂತ ಬರುತ್ತೆ. ಹಾಗಿದ್ರೆ the cos I is equal to BH by BR. ಅಲ್ಲಿಗೆ BH by B ಅಂತಂದ್ರೆ 3 × 10⁻⁵ divided by 6 × 10⁻⁵. That is equal to ಎಷ್ಟು ಬಂತು? 1/2 ಬಂತು. ಅಲ್ಲಿ cos I is equal to 1/2 ಆದ್ರೆ I is equal to ಎಷ್ಟಾಗುತ್ತೆ? cos ಫಂಕ್ಷನ್ ಅಲ್ಲಿ I is equal to 60 degree. Therefore the answer is 60 degree ಆಗಿರುತ್ತೆ ಅಂತ ಹೇಳ್ತೀವಿ. Next question. The angle of dip at a certain place where the horizontal and vertical component of earth magnetic field are equal. ಈ BV ಮತ್ತೆ BH ಎರಡು ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ the BH is equal to BV. ಎಸ್, ಇವೆರಡನ್ನು ತಗೊಂಡಾಗ ಇದು ರಿಸಲ್ಟೆಂಟ್ ಆಗಿತ್ತು ಅಂತಂದ್ರೆ ಅವಾಗ ನಾವೇನ್ ಬರ್ಕೊಳ್ತೀವಿ? ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ? ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಟ್ಯಾನ್ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ. ದಟ್ ಈಸ್ tan I is equal to ಸರಿ ಬರ್ಕೊಳ್ಳೋಣ. tan I is equal to BV by BH. Therefore ಇವೆರಡು ಈಕ್ವಲ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. BH is equal to BV ಅಂತಂದ್ರೆ BV divided by BV ಆಗಿರುತ್ತೆ. That is equal to 1. tan I is equal to 1 ಆದ್ರೆ I is equal to ಎಷ್ಟಾಗಿರುತ್ತೆ? 45 degree ಆಗಿರುತ್ತೆ. Therefore answer is 45 degree. ನೆಕ್ಸ್ಟ್, ಇಲ್ಲೂ ಅಷ್ಟೇ ಸ್ವಲ್ಪ ಕಷ್ಟದ. ಹಿಂದೆ ಹೇಳಿದ್ದವಲ್ಲ ಸಿಂಪಲ್ ಆಗಿರ್ತಕ್ಕಂಥ, ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ಬಹಳ ಕಡಿಮೆ ಕೇಳೋದು, ಕಾನ್ಸೆಪ್ಟ್ಸ್ ಜಾಸ್ತಿ. ಎನ್ಸಿಎಫ್ ಟೆಕ್ಸ್ಟ್ ಬುಕ್ ಓದ್ಬೇಕು, ಜೊತೆಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. If a magnet is suspended at an angle of 30 degree to the magnetic meridian, the dip needle makes an angle of 45 degree with the horizontal. The real dip is ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ಹೇಳ್ತಿರೋದು? ಎಸ್, actually the angle between the actual angle of dip in the magnetic meridian is tan I is equal to magnetic meridian ಇದ್ರೆ tan I is equal to BV by BH ಅಂತ ಇದೆ ನೋಡಿ. ಇದೆಲ್ಲ ಅಕಸ್ಮಾತ್ ಮ್ಯಾಗ್ನೆಟ್ ಏನಾದ್ರು ಇಲ್ಲಿದ್ದಿದ್ರೆ, ಈ ಲೈನ್ ಮೇಲೆ ಇದ್ದಿದ್ರೆ ಅವಾಗ ಮ್ಯಾಗ್ನೆಟಿಕ್ ಮೆರಿಡಿಯನ್, ಇದು ಮ್ಯಾಗ್ನೆಟಿಕ್ ಮೆರಿಡಿಯನ್, ಇದು ಜಾಮೆಟ್ರಿಕಲ್ ಮೆರಿಡಿಯನ್, ಇವೆರಡು ಮಧ್ಯೆ ಇರ್ತಕ್ಕಂಥಲ್ಲಿ ಇಲ್ಲೇ ಇದ್ದಿದ್ರೆ ಅವಾಗ tan I is equal to BV by BH ಬರ್ತಿತ್ತು. ಕರೆಕ್ಟಾ? ಈಗೇನಾಗಿದೆ? the magnet separated at an angle of 30 degree ಅಂದ್ರೆ the plane separated at 30 degree with the magnetic meridian, the horizontal component of BH will be BH cos 30. ಹಿಂಗಿಲ್ಲ, ಈಗ 30 ಡಿಗ್ರಿ ಆಂಗಲ್ ತಗೊಂಡ್ಬಿಟ್ಟಿದೆ. ಇಲ್ಲಿ ಆ 30 ಡಿಗ್ರಿ ತಗೊಂಡಿದೆ ಅಂತಂದ್ರೆ ಅವಾಗ BH ಅನ್ನು ರಿಸಾಲ್ವ್ ಮಾಡಬೇಕು. BH ಅನ್ನು ರಿಸಾಲ್ವ್ ಮಾಡಿದ್ರೆ ಆ ರಿಸಾಲ್ವ್ ಕಾಂಪೋನೆಂಟ್ ಏನ್ ಬರುತ್ತೆ? BH cos I, ಅದನ್ನ cos 30 degree. ದಿಸ್ ಇಸ್ ರಿಸಾಲ್ವಿಂಗ್ ಕಾಂಪೋನೆಂಟ್ ಆಫ್ BH. ಈ BH ಇದೆಲ್ಲ ಇದನ್ನ ರಿಸಾಲ್ವ್ ಮಾಡ್ಕೊಂಡಿದೆ. ಈ ಡೈರೆಕ್ಷನ್ಸ್ ರಿಸಾಲ್ವ್ ಮಾಡ್ಕೊಂಡ್ರೆ
BH is equal to cos 30 ಬಂತು. ಹಾ, ಈಗ ಅವ್ರು ಹೇಳ್ತಾರೆ ಅವಾಗ ದ ಡಿಪ್ ನಿಯರ್ಲಿ ಮೇಕ್ಸ್ ಅನ್ ಆಂಗಲ್ ಆಫ್ 45 ಡಿಗ್ರಿ ಅಂದ್ರೆ ಟ್ಯಾನ್ ಐ ಡ್ಯಾಶ್ ಅಂತ ತಗೊಂಡು ಇದನ್ನ ಐ ಡ್ಯಾಶ್ ಅಂತ ತಗೊಂಡು 45 ಡಿಗ್ರಿ ಆಗತ್ತೆ ಹೇಳ್ತಿದ್ದು. ಅವಾಗ 30 ಇದ್ದಾಗ 45 ಡಿಗ್ರಿ ಇರುತ್ತೆ. ಹಂಗ ರಿಯಲ್ ಡಿಪ್ ಎಷ್ಟು ಐ ಎಷ್ಟು ಅಂತ ಕೇಳ್ತಾರೆ. ಓಕೆ, ಹಾಗಿದ್ರೆ ಟ್ಯಾನ್ ಐ ಡ್ಯಾಶ್ is equal to PV divided by BH cos 30. ಕರೆಕ್ಟಾ? ಯಾವಾಗ ಹಿಂಗ 30 ಡಿಗ್ರಿ ಇದ್ದಾಗ BH is equal to ಏನು ಐತಾನೆ. ಹಾಗೆ tan I dash ಎಷ್ಟು 45. Tan 45 degree is equal to BH means tan I divided by cos 30. ಕರೆಕ್ಟಾ? ಹಾಗಿದ್ರೆ tan I is equal to tan 45 degree into cos 30. That is equal to tan 45 is 1, cos 30 is √3/2. Therefore, tan I is equal to √3/2 ಬರುತ್ತೆ. √3/2 ಹಾಗಿದ್ರೆ I is equal to ಏನಾಗುತ್ತೆ? I is equal to tan inverse of √3/2 ಆಗುತ್ತೆ. Therefore, this is the answer. ಒಂಚೂರು ಪ್ರಾಬ್ಲಮ್ ಕಷ್ಟ ಅಂದ್ರೆ ಸ್ವಲ್ಪ ಟೆಕ್ನಿಕ್ ಅಷ್ಟೇ, ಇಲ್ಲೇನಿಲ್ಲ, ಅಷ್ಟೇ ಯೂಸ್ ಮಾಡ್ಬಿಟ್ಟು ಮಾಡ್ತಾರೆ. ನೆಕ್ಸ್ಟ್, ದ ಮ್ಯಾಗ್ನೆಟಿಕ್ ಮೊಮೆಂಟ್ produced in a substance of 1 gram is 6 × 10⁻⁻⁷ ampere meter square. If distance density is 5 grams centimeter meter cube, then the intensity of magnetization in the ampere per meter will be yes. ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಅನ್ನು ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ಒಂದು ಎಸ್ ಎಸ್ ಸಿಸ್ಟಮ್ ಅಲ್ಲಿ ಇದೆ, ಇನ್ನೊಂದು CG ಸಿಸ್ಟಮ್ ಅಲ್ಲಿ. ಅಂದ್ರೆ ಇಲ್ಲಿ ನಾವು ಯೂನಿಟ್ ಕನ್ವರ್ಷನ್ಸ್ ಅನ್ನು ಮಾಡಬೇಕು ಅನ್ನೋದು ನಾವು ಗಮನಿಸಬೇಕು. ಯೂನಿಟ್ ಕನ್ವರ್ಷನ್ಸ್ ಮಾಡೋದ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಎಸ್, ಹಾಗಿದ್ರೆ ಯಾವ ತರ ಯೂನಿಟ್ ಕನ್ವರ್ಷನ್ಸ್ ಆಗುತ್ತೆ ಅನ್ನೋದನ್ನ ಈಗ ಇಲ್ಲಿ ನೋಡೋಣ. ಲುಕ್ ಹಿಯರ್, 1 ಗ್ರಾಮ್ is equal to 1 ಗ್ರಾಮ್ is equal to ಏನಂತ ಹೇಳ್ತೀವಿ ನಾವು? 1 ಗ್ರಾಮ್ ಅನ್ನ ಕೆಜಿ ಕನ್ವರ್ಟ್ ಮಾಡಿದ್ರೆ 1 × 10⁻³ kg ಅಂತ ಬರುತ್ತೆ. ಹಾಗೆ ಡೆನ್ಸಿಟಿ is equal to ಮಾಸ್ ಬೈ ವ್ಯಾಲ್ಯೂಮ್. ಕರೆಕ್ಟಾ? ಇಲ್ಲಿ 5 ಗ್ರಾಮ್ ಅಂತ ಕೊಟ್ಟಿದ್ದಾರೆ, 5 × 10⁻⁻. ಕರೆಕ್ಟಾ? ಡಿವೈಡ್ ಬೈ ಸೆಂಟಿಮೀಟರ್ ಕ್ಯೂಬ್. ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಸೆಂಟಿ ಅಂದ್ರೆ ಎಷ್ಟು? 10⁻² ಸೆಂಟಿ. ಹೌದಾ? ಹೋಲ್ ಕ್ಯೂಬ್. ಕರೆಕ್ಟಾ? ಅಲ್ಲಿಗೆ 5 ಅಂದ್ರೆ ಎಷ್ಟು ಮೈನಸ್? ಇಲ್ಲಿ 10⁻⁻², 4⁻³ ಅಂದ್ರೆ 8⁻m × 4⁻n = 8⁻mn ಅಂತ. ಎಂ ಗೊತ್ತಲ್ಲ, ಥಿಯರಿ ಆಫ್ ಪ್ರಿನ್ಸಿಪಲ್ಸ್ ಓದ್ತೇವೆ ಮೆಥಮೆಟಿಕ್ಸ್ ಅಲ್ಲಿ. ಅಲ್ಲಿಗೆ 10⁻⁻⁶ ಆಯ್ತು. ಅದ್ರ ಮೇಲೆ ಬಂದ್ರೆ +6 ಆಗುತ್ತೆ. ಅವಾಗ ಏನು ಬರುತ್ತೆ? 5 × 10⁻³ ಆಯ್ತು. 5 × 10⁻³ ಆಯ್ತು. ಹೌದಾ? ಎಸ್, ಇಷ್ಟ ಆಯ್ತು. ಹಾಗಿದ್ರೆ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಏನಾಗುತ್ತೆ? ವ್ಯಾಲ್ಯೂಮ್ ಮಾಡ್ಕೊಂಡ್ಬಿಡೋಣ. ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಏನು? ಬೇಡ, ಇಲ್ಲಿ ಬೇಡ, ಅಲ್ಲಿ ಡೈರೆಕ್ಟ್ ತಗೊಂಡ್ಬೇಡ. ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ I is equal to M divided by V ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಅದನ್ನ ಕೊಟ್ಟಿದ್ದಾರೆ ಅವರಲ್ಲಿ, ಮ್ಯಾಗ್ನೆಟಿಕ್ ಮೊಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 6 × 10⁻⁻⁷ ಡಿವೈಡ್ ಬೈ ವ್ಯಾಲ್ಯೂಮ್ ಅಂತಂದ್ರೆ ಮಾಸ್ ಬೈ ಡೆನ್ಸಿಟಿ. ಡೆನ್ಸಿಟಿ is equal to ಮಾಸ್ ಬೈ ವ್ಯಾಲ್ಯೂಮ್. ಅಂದ್ರೆ ವ್ಯಾಲ್ಯೂಮ್ is equal to ಏನಾಗುತ್ತೆ? ಮಾಸ್ ಬೈ ಡೆನ್ಸಿಟಿ ಆಗುತ್ತೆ. ಮಾಸ್ ಎಷ್ಟಿದೆ? 1 × 10⁻³ ಇದೆ. ಹೌದಾ? ಡೆನ್ಸಿಟಿ ಎಷ್ಟಿದೆ? 5 × 10⁻³ ಇದೆ. ಇದು ಮೇಲ್ ತಗೊಂಬನ್ನಿ. ಹೌದಾ? ಅವಾಗ ಏನಾಯ್ತು? 10⁻³ ಇದೆ ಅಲ್ವಾ? ಇದು ಮೇಲೆ ಬಂದಾಗ ಏನಾಯ್ತು? ಅಲ್ಲಿಗೆ ಲೆಕ್ಕ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈಗ 10⁻³ ಎಷ್ಟಿದು? 10⁻⁻⁷. ಓಕೆ, ಇದು ಮೇಲೆ ಬಂತಂದ್ರೆ 6 ಇಷ್ಟೆಲ್ಲ ಬರೆಯಕ್ಕೆ ಹೋಗ್ಬಾರ್ದು. ನಿಮ್ಗೆ ಏನು ತೋರಿಸ್ಬೇಕಲ್ಲ ಅಂತ ಬರೀತಾ ಇದೀವಿ. ಖಂಡಿತ ಇಷ್ಟೆಲ್ಲ ಬರೆಯಕ್ಕೆ ಹೋಗ್ಬಾರ್ದು. ಸುಮ್ಮನೆ ಹಿಂಗೆ ನೋಡ್ಬೇಕು. ಇದು ಮೇಲೆ ಅರಲ್ಲಿ 30 ಆಗುತ್ತೆ. ಹಿಂಗೆ ಲೆಕ್ಕ ಮಾಡಂಗಿಲ್ಲ, ತೋರಿಸ್ತೀನಿ ಹಿಂಗೆ ಅಂತ. ಹಿಂಗಿದೆ. ಎಸ್, 6 × 5 = 30 × 10⁻². ಇದು ಮೇಲೆ ಬಂದ್ರೆ +3 ಆಗುತ್ತೆ. 6 ಆಯ್ತು, 10⁻⁻⁴ ಆಯ್ತು. ಹೌದಾ? 1 0 ಇದೆ ಅಂದ್ರೆ 10⁻+1 ಅಂತ ಆಗಿದೆ ಆನ್ಸರ್. ಇಷ್ಟೆಲ್ಲ ಮಾಡಬಾರ್ದು, ಈ ಸ್ಟೆಪ್ ಎಲ್ಲ ಮಾಡಬಾರ್ದು. ಇಲ್ಲಿ ಬಂತಾ? ಮೇಲೆ ತರಬೇಕಾ? 6 5 ಬಂತ? 6 5 30 3 ಆನ್ಸರ್ ಬರಬೇಕು. 3 ನೋಡ್ಬೇಕು. 3 ಆನ್ಸರ್ಸ್ ಇದ್ದಾವೆ. ಬಿ ಮತ್ತೆ ಡಿ ಇದೆ. ಹಾಗಾಗಿ ಬಿ ಮತ್ತು ಡಿ ಇದ್ದಾಗ ಒಂದೇ ಇದ್ಬಿಟ್ಟಿದ್ರೆ ಮುಗಿದೋಗಿ ಸಮಸ್ಯೆನೇ ಇರಲಿಲ್ಲ.
ಈಗ 2 ಆನ್ಸರ್ಸ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅವಾಗ ಮಾಡ್ಬೇಕು, ಪವರ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪವರ್ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಎಷ್ಟು -1 ಬರುತ್ತೆ, ಅವಾಗ ಆನ್ಸರ್ 3 ಬರುತ್ತೆ. Yes, 3 is the answer. Next, the magnetic induction and intensity of magnetism field inside the iron core of magnet is 1 Weber per meter square and 150 ampere per meter respectively. The relative permeability of iron is ಅಂತ ಕೇಳ್ತಾರೆ. Look here, B is equal to mu into H relation. ಅಲ್ಲಿಗೆ B is equal to mu naught into mu R into H. Therefore, the mu R is equal to B divided by mu naught into H. B is equal to ಎಷ್ಟು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಓಕೆ, 1. mu naught is equal to ಕೊಟ್ಟಿದ್ದಾರೆ 4 pi 10 raised to -7. ಮತ್ತೆ H is equal to ಎಷ್ಟು ಕೊಟ್ಟಿದ್ದಾರೆ, 150 ಕೊಟ್ಟಿದ್ದಾರೆ. ಹೌದಾ, 150 ಕೊಟ್ಟಿದ್ದಾರೆ. ಎಸ್, ಈಗ ಇಲ್ಲಿ ಬಹಳ ಸಿಂಪಲ್ ವೆಚ್ಚ ಮಾಡಬೇಕು. 15 4s ನೋಡಿ, 15 4s 60, ಅಂದ್ರೆ 6 ಬರಬೇಕು ಆನ್ಸರ್. ಡಿನಾಮಿನೇಟರ್ 6 ಬರಲೇಬೇಕು. ಅಂದ್ರೆ ಒಂದು ಬಿ ಇರಬೇಕು, ಇಲ್ಲ ಒಂದು ಡಿ ಇರಬೇಕು. ಓಕೆ, ಫೈನ್, 2 ಆನ್ಸರ್ಸ್ ಇದೆ. ಓಕೆ, ಅಲ್ಲಿಗೆ ಬಿ ಅಥವಾ ಡಿ ಆಗಿರ್ಬೇಕು. ಅಲ್ಲಿಗೆ 1/65 ಗ್ಯಾರಂಟಿ ತೀರ್ಮಾನ ಆಗೋಯ್ತು. 14 60. ಹಂಗಿದ್ರೆ ಇಲ್ಲೊಂದು 0 ಇದೆ. ಅರ್ಥಾಯ್ತು ಹೇಳ್ತಿರೋದು? ಅಲ್ಲಿ 10⁻1 ಆಯ್ತು, ಇಲ್ಲಿ 10⁻⁻7 ಇದೆ. ಕಳೆದ ಎಷ್ಟಾಯ್ತು, ಎಷ್ಟಾಗತ್ತೆ, -5 ಬರುತ್ತೆ. ಇಲ್ಲಿ 15 4s 60 ಆಗಿದೆ. 60 ಅರ್ಥ ಏನು, ಇದೊಂದು 0 ಇದೊಂದು 0 ಇದೆ ಇಲ್ಲಿ ಅಂತ. ಹೌದಾ, ಇಂಟು 10⁻² ಆಗಿದೆ. ಇದೊಂದು 0 ತಗೊಂಡ್ರಿ, ಅವಾಗ ಏನಾಗತ್ತೆ, 1/6/5 ಇಂಟು 10⁻5 ಆಗುತ್ತೆ. ಯಾವ್ದಂಗ ಆನ್ಸರು, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೀಗೆ ಕ್ಲಿಕ್ ಮಾಡಬೇಕು. The relative permittivity of a medium is 0.075. What is the magnetic susceptibility ಅಂತ ಕೇಳ್ತಾರೆ. Even the relation between relative permeability into plus xi ಅಂತ. Xi means susceptibility ಅಂತ. Therefore, xi is equal to mu r minus 1. ಅಲ್ಲಿ mu r ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾಡಕ್ ಹೋಗ್ಬಾರ್ದು ಲೆಕ್ಕನ, ಖಂಡಿತ ಮಾಡಬಾರ್ದು. mu r is equal to -1, mu r is 0.075 -1. ಅಲ್ಲಿಗೆ 0.075 ನ 1 ಕಳಿತೀವಿ ಅಂದ್ರೆ ಇಟ್ ಮಸ್ಟ್ ಬಿ ನೆಗೆಟಿವ್ ಆನ್ಸರ್. 2 ಇದಾವೆ, ಬಿ ಮತ್ತೆ ಡಿ ಇದೆ. ಹಾಗಿದ್ರೆ 0.075 ಅಂತಂದ್ರೆ -1 ಮಾಡಿದ್ರೆ ಇಟ್ ಆಲ್ಮೋಸ್ಟ್ ಈಕ್ವಲ್ ಟು 0.925 ಆಗಿರ್ಲೇಬೇಕಾ? ಇದಂತ ಸಾಧ್ಯನೇ ಇಲ್ಲಲ್ಲ ಅಲ್ವಾ? ಇದು ಆಡ್ ಮಾಡಿದಾನೆ ಇಲ್ಲಿ ಅಲ್ವಾ? ಅಂದಾಗ ಬಿ ಇಸ್ ದ ಆನ್ಸರ್. ಅಂದ್ರೆ ಸಿಂಪಲ್ ಆಗಿ ಪ್ರಾಬ್ಲಮ್ ಕೊಡ್ತಾರೆ. ಇವೆಲ್ಲ 1 ಮಾರ್ಕಿಗೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ತಾರೆ. Yes, let us move on to the next question. The electromagnetic wave passing through a volume is described by the equation E is equal to E naught sin omega sin kx minus omega t and B is equal to B naught sin omega kx minus 10. Yes, ಏನಂತ ಕೇಳಿದ್ದಾರೆ, 2 ಇಕ್ವೇಷನ್ ಬರ್ಕೊಂಡಿದ್ದಾರೆ. ಇಟ್ ಇಸ್ ದ ಇಕ್ವೇಷನ್ ಆಫ್ ಪ್ರೋಗ್ರೆಸಿವ್ ವೇವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಎಸ್, ಹಾಗಿದ್ರೆ ಯು ನೋ ದ ಒಂದು ರಿಲೇಷನ್ ಏನು, ಇಲ್ಲಿ ಏನ್ ಬರುತ್ತೆ ರಿಲೇಷನ್, electromagnetic waves C is equal to E naught by B naught. The speed of electromagnetic wave or velocity of electromagnetic wave is equal to the ratio of magnitude of electric field, amplitude of electric field to the amplitude of magnetic field. Relationship. Okay. ಇನ್ನೊಂದು ಕಡೆ ಬರೋಣ, ಇನ್ನೊಂದು ಫಾರ್ಮುಲಾ C is equal to omega by k ಅಂತಿದೆ. ತೋರಿಸ್ತೀನಿ omega by k ಹೆಂಗ್ ಬರುತ್ತೆ ಅಂತ. omega is equal to ಏನು, omega is equal to omega by k ಅಂದ್ರೆ 2π. ಗೊತ್ತಿದ್ರೆ ಡಾಟಾ ಬರ್ಬಿಟ್ರೆ ಮುಗಿದೋಯ್ತು, ಡೈರೆಕ್ಟ್ ಆಗಿ ಗೊತ್ತಿಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಲಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಮುಗಿದೋಯ್ತು. ಹೇಗೆ ಬರ್ತು ತೋರಿಸ್ತೀನಿ. omega is equal to 2π of k is equal to 2π by lambda, propagation constant k. ಇದು angle of frequency ಅಥವಾ reciprocal of wavelength is called as wave number ಅಂತ ಕರೀತೀವಿ. ಈ 2π ಕ್ಯಾನ್ಸಲ್ ಆಯ್ತು, ಇನ್ನು ನ್ಯೂ ಬರ್ಕೋಣ ಮಾಡರ್ನ್ ಫಿಸಿಕ್ಸ್ ಅಲ್ಲಿ. ನ್ಯೂ ಲ್ಯಾಂಬ್ಡಾ ಬಂತು, ನ್ಯೂ ಲ್ಯಾಂಬ್ಡಾ. ನ್ಯೂ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು, ಸಿ ತಾನೆ. ಸಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ ತಾನೆ. ಸಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ ಅಂತಂದ್ರೆ ಅಲ್ಲಿಗೆ ಹ್ಯಾಗ್ ಬಂತು ಅಂತ ಗೊತ್ತಾಯ್ತು. ಇವೆರಡನ್ನು ಈಕ್ವೇಟ್ ಮಾಡಿ ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನ್ ಬರುತ್ತೆ, ಒಮೆಗಾ ಬೈ ಕೆ ಇಸ್ ಈಕ್ವಲ್ ಟು ಇ ನಾಟ್ ಬೈ ಬಿ ನಾಟ್ ಅಂತ ಹೇಳಿದ್ವಿ. ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬರುತ್ತೆ, ಡೈರೆಕ್ಟ್ ಹೇಳ್ಬೋದು. ಇ ನಾಟ್ ಇಂಟು ಕೆ ಇಸ್ ಈಕ್ವಲ್ ಟು ಬಿ ನಾಟ್ ಇಂಟು ಒಮೆಗಾ. ಇ ನಾಟ್ ಇಂಟು ಕೆ ಇಸ್ ಈಕ್ವಲ್ ಟು ಬಿ ನಾಟ್ ಇಂಟು ಒಮೆಗಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. A plane electromagnetic wave propagating in the x direction has a wavelength of 6 mm.
The electric field in the y-axis direction is the maximum, and its maximum magnitude is 33 volt per meter. The equation for the electric field as a function of x and p. ಅಂದ್ರೆ ಇಲ್ಲಿ equation of progressive ನೀವು ಬರೀಬೇಕು. ಇಲ್ಲಿ ಕೊಟ್ಟಿದ್ರು ಲೆಕ್ಕ ಮಾಡ್ರಿ, ಈಗ ವ್ಯಾಲ್ಯೂ ಕೊಟ್ಟಿದ್ವಿ, ಇಲ್ಲಿ ಲ್ಯಾಂಬ್ಡಾ ಕೊಟ್ಟಿದ್ದೀವಿ, ಹೌದಾ? ಯೂಶುವಲ್ ಆಗಿ ಹಿಂದೆ ನೋಡಿ ಇಕ್ವೇಶನ್ ನೋಡಿದ್ರಲ್ಲ, E is equal to E is equal to E naught sin omega into ಗೊತ್ತಾಯ್ತಾ ಹೇಳ್ತಿರೋದು ಟಿ ಮೈನಸ್ ಎಕ್ಸ್ ಬೈ ಸಿ. ಏನಿದು ವಿಶೇಷವಾಗಿ ಬರೋದಲ್ಲ, ಏನೇ ಇಲ್ಲ, ಇದು ಅನದರ್ ಫಾರ್ಮ್ ಆಫ್ ಇಕ್ವೇಶನ್ ಆಫ್ ಪ್ರೋಗ್ರೆಸ್. ಅಲ್ಲಿ ಗೊತ್ತಾಗೋಯ್ತು ನಮಗೆ 33 ವೋಲ್ಟ್ ಪರ್ ಮೀಟರ್ ಅಂತಂದ್ರೆ ಇ ನಾಟ್ ಇಸ್ ಇಕ್ವಲ್ ಟು 33. ಹಾಗೆ ಇ ನಾಟ್ ಇಸ್ ಇಕ್ವಲ್ 33 ಅಂದಾಗಾಯ್ತು ಬಿ ಅಥವಾ ಡಿ ಸಿ ಆಗಿರ್ಲೇಬೇಕು. ಆದ್ರೆ ಮುಂದೆ ಪ್ರಾಬ್ಲಮ್ ಚೇಂಜ್ ಆಗ್ಬಿಟ್ಟಿದೆ, ಇಲ್ಲಿ ಚೇಂಜ್ ಆಗಿದೆ, ಒಮೆಗಾ ಬೇರೆ ಕೊಟ್ಟಿದ್ದು ವ್ಯಾಲ್ಯೂಸ್. ಅವಾಗ ನಾವೇನ್ ಮಾಡ್ಬೇಕು, ಒಮೆಗಾ ವ್ಯಾಲ್ಯೂನ ಕಟ್ ಮಾಡ್ಕೋಬೇಕು. ಅರ್ಥ ಆಗತ್ತೆ ಹೇಳ್ತಿರೋದು? ಒಮೆಗಾ ಇಸ್ ಈಕ್ವಲ್ ಟು, ಹೌದಾ, ಒಮೆಗಾ ಇಸ್ ಈಕ್ವಲ್ ಟು ಏನು 2 ಪೈ ನ್ಯೂ ಅಂತ ಬರೀತೀವಿ, ಅಥವಾ 2 ಪೈ ಸಿ ಬೈ ಲ್ಯಾಂಬ್ಡಾ ಅಂತ ಬರೀತೀವಿ. 2 ಪೈ ಇಂಟು 3 ಇಂಟು 10 raised to 8 ಡಿವೈಡ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಷ್ಟು 6 ಅಂತ ಕೊಟ್ಟೆ. 6 in 10 raised to -3. ಕರೆಕ್ಟಾ? ಇಲ್ಲಿ ಬಹಳ ಸಿಂಪಲ್. 3 to the 6 ಕ್ಯಾನ್ಸಲ್, ಪೈ ಗ್ಯಾರಂಟಿ ಆಗ್ಬೇಕಾಯ್ತು, ಅಲ್ಲಿ ಪೈ ಗ್ಯಾರಂಟಿ ಅಂದ್ರೆ ಈ ಪೈ ಗ್ಯಾರಂಟಿ ಆಯ್ತು. 10 to the power of -3 ಇದೆ, ಮೇಲೆ ಬಂದ್ರೆ +3 ಆಗುತ್ತೆ, 11. ಅಲ್ಲಿಗೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಒಮೆಗಾ ಇಸ್ ಈಕ್ವಲ್ ಟು ಪೈ ಇಂಟು 10 raised to 11 ಆಗಿರುತ್ತೆ. ಇದು ಅಂದ್ರೆ ಇಕ್ವೇಶನ್ಸ್ ವ್ಯಾಲ್ಯೂಸ್ ಕೊಟ್ಟು ಇಕ್ವೇಶನ್ ಕಂಡುಹಿಡಿಯಬೇಕು. A plane electromagnetic wave Ez is equal to 100 cos 6 10 raised to 8 t plus 4x volt per meter propagates in the medium. The refractive index of the medium is, yes, ನೋಡಿ ಇಲ್ಲಿ refractive index ಕೇಳಿದ್ರು. ಈ refractive index ಕಾನ್ಸೆಪ್ಟ್ ಬರೋದು ಆಪ್ಟಿಕ್ಸ್ ಚಾಪ್ಟರ್ ಅಂದ್ರೆ 2 ಚಾಪ್ಟರ್ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅಂತ ಆಯ್ತು. You know the formula n is equal to c by v. This is the refractive index of the material medium. How? ಹಾಗಿದ್ರೆ ಇವತ್ತು ನಮ್ಮ ಫಾರ್ಮುಲಾ v is equal to ಒಮೆಗಾ ಬೈ ಕೆ ಅಂತ ಹೇಳಿದ್ವಿ. ಒಮೆಗಾ ಎಷ್ಟಿದೆ ಇಲ್ಲಿ 6 in 10 raised to 8 ಕಾಣ್ತಿದ್ಯಾ? 6 in 10 raised to 8 ಡಿವೈಡ್ ಬೈ ಕೆ ಎಷ್ಟಿದೆ 4. ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 4/6 ಅಂದ್ರೆ 3/2. 3/2 ಅಂದ್ರೆ 1.5. 1.5 10 raised to 8. ಕರೆಕ್ಟಾ? ಹಾಗಿದ್ರೆ n is equal to ಮೇಲ್ ಫಾರ್ಮುಲಾ c ಎಷ್ಟು 3 into 10 raised to 8 ಡಿವೈಡ್ ಬೈ 1.5 into 10 raised to 8 ಅಂದ್ರೆ ಆನ್ಸರ್ ಇಸ್ 2. ಇದು ಕ್ಯಾನ್ಸಲ್ ಆಯ್ತು, 1.53 ಅಂತಂದ್ರೆ 2 ಬರುತ್ತೆ. 2 ಇಸ್ ದ ಆನ್ಸರ್. ಒಂದೇ ಆನ್ಸರ್ ಇದೆ, ಇಲ್ಲಿ 2.4 ಗೊತ್ತಾಗುತ್ತೆ ಹೇಳ್ತಿರೋದು. ನೆಕ್ಸ್ಟ್, if the electric amplitude of the electromagnetic wave is 5 volt per meter, its magnetic amplitude will be ಅಂತ. ಇದು ಬಹಳ ಸಿಂಪಲ್ ಕ್ವೆಶ್ಚನ್, ಆಲ್ರೆಡಿ ಫಾರ್ಮುಲಾ ಹೇಳಿದ್ದೀನಿ. c is equal to E naught divided by V naught. ಮ್ಯಾಗ್ನೆಟಿಕ್ ಆಂಪ್ಲಿಟ್ಯೂಡ್ ಕೇಳಿದ್ದಾರೆ. V naught is equal to E naught divided by C. ಅಲ್ಲಿಗೆ 5 divided by 3 into 10 raised to 8. 5 divided by 3 ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ 1.6 ಸಮಥಿಂಗ್ ಬರಲೇಬೇಕು. 3 1s 3, 2 ಉಳಿತು, ಅಲ್ಲಿಗೆ 20 ಆಯ್ತು, 6 ಆಗುತ್ತೆ. ಅಲ್ಲಿಗೆ 1.67 ಗ್ಯಾರಂಟಿ ಆನ್ಸರ್. ಇವೆರಡು ಗ್ಯಾರಂಟಿ, ಯಾವುದು ಬಿ ಅಥವಾ ಸಿ ಆಗಿರ್ಬೇಕು. ಆದ್ರೆ ನೋಡ್ರಿ ಇಲ್ಲಿ -10 ಇದೆ, -8 ಇದೆ, +8 +8 ಏನಾಗುತ್ತೆ -8 ಆಗುತ್ತೆ. ಇದು ಆನ್ಸರ್ ಆಗುತ್ತೆ. ಬಹಳ ಸಿಲ್ಲಿ ಕ್ವಶನ್ಸ್ ಇದು. ಅಂದ್ರೆ ಸಿಲ್ಲಿ ಅಂತಂದ್ರೆ L1 ತರ ಪ್ರಾಬ್ಲಮ್, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿರೋದು. ಇಂಥ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರ್ತವೆ. ಅದು ಎಸ್ಪೆಷಲಿ ಈ ಚಾಪ್ಟರ್ಗಳಲ್ಲಿ ಆಕ್ಚುಲಿ ಕಾನ್ಸೆಪ್ಟ್ ಬೇಸ್ ಆಗಿರ್ತಕ್ಕಂಥ ಮತ್ತೆ ಸಣ್ಣ ಪ್ರಾಬ್ಲಮ್ ಕೇಳ್ತದಕ್ಕೆ ಅವ್ರು ಜಾಸ್ತಿ ತಗೊಳ್ತೀವಿ. If you see the velocity of light, which of the following is correct? Yes, according to Maxwell's theory of electromagnetic theory, EMT ಅಂತ ಕರಿತೀವಿ. ಅವ್ರು ಹೇಳಿದ್ದಾರೆ ಮ್ಯಾಕ್ಸ್ವೆಲ್ C is equal to 1 divided by root of mu naught into epsilon naught. Square on both sides, C is equal to 1 divided by mu naught into epsilon naught. ಅಲ್ಲಿಗೆ mu naught into epsilon naught is equal to 1 by C square. Therefore, the answer is D answer ಆಗಿರುತ್ತೆ. In a plane electromagnetic wave, the electric field oscillates sinusoidally at a frequency of 2 into 10 raised to 10 hertz and amplitude 48 volt per meter. What is the wavelength of the wave? ಇದು ಒಂಥರ ಮಜಾ ಪ್ರಶ್ನೆ. ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಆಮೇಲೆ ಏನ್ ಕೊಟ್ಟಿದ್ದಾರೆ
ಇ ನಾಟ್ ಕೊಟ್ಟಿದ್ದಾರೆ, ಅರ್ಥ ಆಯ್ತು ಹೇಳ್ತಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ಇ ನಾಟ್ ಕೊಟ್ಟಿದ್ದಾರೆ. ನಮಗೆ ಕೇಳಿದ್ದು ವೇವ್ ಲೆಂತ್ ಕೇಳಿದ್ದಾರೆ. ನಮಗೆ ಫ್ರೀಕ್ವೆನ್ಸಿ ಗೊತ್ತಿದೆ ಅಂದ್ರೆ ವೇವ್ ಲೆಂತ್ ಮಾಡೋದು ಬಹಳ ಸುಲಭ. ಸಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ, ಕರೆಕ್ಟಾ? ಅರ್ಥ ಆಗುತ್ತೆ ಹೇಳ್ತೀವಿ. ಸಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ವೇವ್ ಲೆಂತ್ ಕೇಳಿದ್ದಾರೆ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಸಿ ಬೈ ನ್ಯೂ ಆಗುತ್ತೆ. 3 into 10⁸ divided by 2 into 10⁻10. ಅಲ್ಲಿ ಎಷ್ಟು ಬಂತು? 1.5 ಬರಲೇಬೇಕು. 1.5 ಒಂದೇ ಇದೆ ಆನ್ಸರ್, ಅದೇ ಕರೆಕ್ಟ್. ಮತ್ತೆ ಚೌಕಾಶ ಮಾಡೋದೇ ಬೇಡ. ಆದ್ರೂ ಇಲ್ಲಿ ಮೇಲೆ ತಗೊಂಡ್ಬಂದಾಗ 10⁻10 ಇರುತ್ತೆ, ಕಳೆದ್ರೆ -2 ಬರುತ್ತೆ. ಏನ್ ಈ ಪ್ರಾಬ್ಲಮ್ ವಿಶೇಷ? ಹೀಗೆ ಕೆಲವೊಂದು ಟೈಮ್ ಅನ್ವಾಂಟೆಡ್ ಗಿವನ್ ವ್ಯಾಲ್ಯೂಸ್ ಇರ್ತಾರೆ, ಅವನು ಗಮನಿಸ್ಕೋಬೇಕು. ಇದು ನೀವೇ ಮಾಡ್ಬಿಡ್ತೀರಿ, ಇದೇನೋ ಇದೆ ಇದೆ ನೋ, ಹಂಗಲ್ಲ. ನಿಮಗೆ ಏನ್ ಕೇಳಿದ್ದಾರೆ, ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಏನ್ ಮಾಡಕ್ ಸಾಧ್ಯ ಅಂದ್ರೆ ಮಾಡೋದು ಬಹಳ ಸುಲಭ. ಈ ಅನ್ವಾಂಟೆಡ್ ವ್ಯಾಲ್ಯೂಸ್ ಕೆಲವು ಒಂದೆರಡು ಪ್ರಾಬ್ಲಮ್ಸ್ ಅಲ್ಲಿ ಇರ್ತವೆ, ಆ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಹುಷಾರಾಗಿ ಗಮನಿಸ್ಬಿಟ್ಟು ಇದು ಬೇಕೋ ಬೇಡವೋ ಅನ್ನೋದನ್ನ ತೀರ್ಮಾನ ಮಾಡಿ. ನೆಕ್ಸ್ಟ್, ಇಫ್ ಇ ಅಂಡ್ ಬಿ ಆರ್ ದಿ ರೆಪ್ರೆಸೆಂಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ refers to the electromagnetic wave, the direction of propagation of electromagnetic wave is along. Yes, look here, the electromagnetic wave ಅಂತಂದ್ರೆ ನಾವೇನ್ ಹೇಳ್ತೀವಿ, the fluctuation of both electric and magnetic field, and these are perpendicular to each other and also perpendicular to direction of propagation of wave is called as electromagnetic wave ಅಂತ ಕರೀತೀವಿ. ಅಂದ್ರೆ ಮತ್ತೆ ಇ ಮತ್ತೆ ಬಿ ಎರಡು ಏನಾಗಿದ್ದಾವೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಬಟ್ ಯು ನೋ, ಇ is the electric field. Electric field is a vector. Magnetic field is also a vector. If the multiplication of two vectors, the product is also a vector, I mean having both magnitude and direction, that's called a cross product. Yes, ಹಾಗಿದ್ರೆ ಕ್ಲಾಸ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ನಮ್ಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್, ಈ ಐ ಇದ್ದಲ್ಲಿ ಈ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಐ ಕ್ಯಾಪ್ ತಗೋಣ, ವೈ ಆಕ್ಸಿಸ್ ಅಲ್ಲಿ ಜೆ ಕ್ಯಾಪ್ ತಗೋಣ. if the multiplication of these two vectors ಅಂದ್ರೆ a cross b is equal to ab sin theta into n cap ಅಂತ ಬರೀತೀವಿ, ಅಥವಾ a cross b is equal to c ಅಂತ ಬರೀತೀವಿ. ಹಾಗೆ ಇಲ್ಲಿ ಬಂದ್ರೆ I cross j, angle between these two is 90 degree ಕಾಣ್ತಲ್ಲ, ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬಿಟ್ಟಿದ್ದೀವಿ. I cross j is equal to ಏನಾಗಬೇಕಾಯ್ತಂಗಿದೆ, ಕೆ ಆಗಿರ್ಲೇಬೇಕಾ? ಗೊತ್ತಲ್ಲ, I cross j is equal to k. ಅದೇ I cross I ಆಗಿದ್ರೆ 0. ಅರ್ಥ ಆಯ್ತು ಹೇಳ್ತಿರೋದು? ಅವನ್ನೆಲ್ಲ ಗಮನಿಸ್ಕೋಬೇಕು, ಅವೆಲ್ಲ ಗೊತ್ತಿರ್ಬೇಕು. I cross j is equal to k. ಹಾಗಿದ್ರೆ ಇದು ಇದು ಬಿ ಆದ್ರೆ ಏನಾಯ್ತಾಗಿದ್ರೆ ಇ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಬರ್ಲೇಬೇಕಲ್ವಾ ಆನ್ಸರ್? ಅಂದ್ರೆ ಬಿ ಆನ್ಸರ್ ಕರೆಕ್ಟ್ ಇದೆ. ಸರ್ ಬಿ ಕ್ರಾಸ್ ಇ ಇದೆಯಲ್ಲ, ಬಿ ಕ್ರಾಸ್ ಇ ಅಂದ್ರೆ ಜೆ ಕ್ರಾಸ್ ಐ ಅಂತ ಮಾಡ್ತೀವಿ, ರಿವರ್ಸ್ ಮಾಡಿ ಸ್ಕ್ರೂನ ಹಿಂಗ್ ತಿರುಗಿಸ್ತೇ ಹೋಗ್ತಾ ಇದ್ದೀವಿ, ಸ್ಕ್ರೂನ ಹೀಗೆ ತಿರುಗಿಸ್ತಾ ಹೋಗ್ತೀವಿ ಅಂತ ಅನ್ಕೋಣ. ಮುಂದಕ್ಕೆ ಹೋಗುತ್ತೆ, ಉಲ್ಟಾ ತಿರ್ಸಿದ್ರೆ ಹಿಂದಕ್ಕೆ ಬರುತ್ತೆ. ಅಲ್ಲಿಗೆ ಜೆ ಕ್ರಾಸ್ ಐ ಇಸ್ ಈಕ್ವಲ್ ಏನಾಗುತ್ತೆ, ಮೈನಸ್ ಕೆ. ಅಂದ್ರೆ ಇದು ಹಿಂಗೆ ಹೋಗಿದ್ರೆ ಅವಾಗ ಕರೆಕ್ಟ್ ಆಗ್ತಿತ್ತು. ಹಾಗಾಗಿ ಆನ್ಸರ್ ಇಸ್ ಇ ಕ್ರಾಸ್ ಬಿ ಆಗಿರುತ್ತೆ. ರೇಡಿಯೇಷನ್ ಆಫ್ ಇಂಟೆನ್ಸಿಟಿ 0.5 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಆರ್ ಸ್ಟ್ರೈಕಿಂಗ್ ಎ ಮೆಟಲ್ ಪ್ಲೇಟ್, ದ ಪ್ರೆಷರ್ ಆನ್ ದ ಪ್ಲೇಟ್ ಈಸ್ ಎಸ್. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದ್ರೆ ಗೊತ್ತಾಗುತ್ತೆ ನಮಗೆ, ಇದು ಟ್ರಾನ್ಸ್ಫರ್ ಎನರ್ಜಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ವೇವ್ ಮೀನ್ಸ್ ದ ಪ್ರೊಪಗೇಷನ್ ಆಫ್ ಎನರ್ಜಿ ಅಲ್ವಾ, ಇಟ್ಸ್ ಮೋಡ್ ಆಫ್ ಪ್ರೊಪಗೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಮೆಟಲ್ ಪ್ಲೇಟ್ ಮೇಲೆ ಬೀಳುತ್ತೆ, ಲೈಟೇ ಬಿತ್ತು ಅಂತ ಅನ್ಕೋಣ. ಆಯ್ತಾ? ಅದ್ರ ಇಂಟೆನ್ಸಿಟಿ ಎಷ್ಟಿದೆಯಪ್ಪ, 0.5 ಇದೆ. ಹಾಗಿದ್ದ ಮೆಟಲ್ ಪ್ಲೇಟ್ ಮೇಲೆ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಯ್ತು ಅಂತ ಅದಕ್ಕೂ ಫಾರ್ಮುಲಾಸ್ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡುವ. ಪ್ರೆಷರ್ ಈಸ್ ಈಕ್ವಲ್ ಟು ಐ ಬೈ ಸಿ. ಐ ಅಂದ್ರೆ ಇಂಟೆನ್ಸಿಟಿ ಆಫ್ ವೇವ್, ಸಿ ಮೀನ್ಸ್ ಸ್ಪೀಡ್ ಆಫ್ ಲೈಟ್, ಎಷ್ಟು ವೇಗದಲ್ಲಿ ಬಂದು ಇಂಪ್ಯಾಕ್ಟ್ ಆಯ್ತು. ದಟ್ ಈಸ್ 0.5 ಡಿವೈಡ್ ಬೈ 3 into 10⁻8. ಅಲ್ಲಿಗೆ 5 divided by 3 ಮತ್ತೆ 1.6 ಬರಲೇಬೇಕು. 1.6 ಆಗಿದೆ, ಹಿಂದೆ ಇದೆ ಆನ್ಸರ್. ತಲೆ ಬಿಸಿ ಮಾಡ್ಕೊಂಡು ಮತ್ತೆ ಲೆಕ್ಕ ಮುಂದೆ ಮಾಡೋದೇ ಬೇಕಾಗಿಲ್ಲ. ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಅಲ್ಲಿ ಬರೇ ಸಿ ಇಸ್ ಈಕ್ವಲ್ ಟು 1/√0 ಬೇಕು ಅನ್ನೋ ಒಂದೇ ಫಾರ್ಮುಲಾ ಹೆಂಗಿಲ್ಲ. ಅದಾಯ್ತು ಹೇಳ್ತಿದ್ದು. ಇಂಥ ಬಹಳ ಫಾರ್ಮುಲಾಸ್ಗಳು ಇದಾವೆ. ಎನರ್ಜಿ ಡೆನ್ಸಿಟಿ ಮೇಲಿದೆ, ಎಲೆಕ್ಟ್ರಿಕ್ ಡೆನ್ಸಿಟಿ ಮೇಲಿದೆ, ಮ್ಯಾಗ್ನೆಟಿಕ್ ಡೆನ್ಸಿಟಿ ಮೇಲಿದೆ. ಅವೆರಡು ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಇವೆಲ್ಲ ಕಾನ್ಸೆಪ್ಟ್ ಸಣ್ಣ ಕಾನ್ಸೆಪ್ಟ್ಗಳು ಈ ಚಾಪ್ಟರ್ ಇದಾವೆ, ಅವನ್ನೆಲ್ಲ ಗಮನಿಸ್ಬಿಟ್ಟು ಆನ್ಸರ್ಸ್ ನ ಮಾಡ್ಬೇಕಾಗತ್ತೆ. ದ ಆನ್ಸರ್ ಈಸ್ 0.166 × 10⁻⁻8. ಎಸ್,
ಇದು ಎಕ್ಸಾಂಪಲ್ ಅಲ್ಲಿ ಇದೆ. The electric field intensity produced by a radiation coming from 100 watt bulb at 3 meter distance is E. The electric field intensity produced by the radiation coming from 50 watt bulb at the same source. Okay. ಇಲ್ಲೊಂದು ಬಲ್ಬ್ ಇದೆ ಅಂತ ಅನ್ಕೊಳ್ಳೋಣ. 5 ಮೀಟರ್ ದೂರದಲ್ಲಿ ಅಥವಾ 3 ಮೀಟರ್ ದೂರದಲ್ಲಿ ಆಯ್ತಾ ಈ ಬಲ್ಬ್ ಇಂದ ಎನರ್ಜಿ ಬರ್ತಾ ಇದೆ. ಅಂದ್ರೆ ಇದು ಆಕ್ಚುಲಿ ಫಸ್ಟ್ ಪೀಸ್ ಇದು, ಬಟ್ ಈ ಚಾಪ್ಟರ್ ಕನೆಕ್ಟ್ ಆಗಿರ್ತಕ್ಕಂಥದ್ದು. Look here, the intensity of wave ಅಂತ ಫಸ್ಟ್ ಪೀಸ್ ನೋಡ್ತೀವಿ. The amount of energy falling per second per unit area held at the rate and direction of propagation of wave is called as intensity of wave ಅಂತ ಓದ್ತೀವಿ. ಅಂದ್ರೆ intensity of wave is equal to energy falling per second ಅಂದ್ರೆ ಪವರ್ ಡಿವೈಡ್ ಬೈ ಏರಿಯಾ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡಿದ್ದಾರೆ, ನೋಟೇಶನ್ಸ್ ಅನ್ನ ಇ ಅಂತ ತಗೊಂಡಿದ್ದಾರೆ. ಇಂಟೆನ್ಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇ ಅಂತ ತಗೊಂಡಿದ್ದಾರೆ. ಹಾಗೆ ನಾವು ಇದೇ ಮಾಡ್ಕೊಳ್ಳೋಣ, ಪಿ ಇ ಅಂತ ಬರ್ಕೊಳ್ಳೋಣ. ಇ ಇಸ್ ಈಕ್ವಲ್ ಟು ಪಿ ಬೈ ಎ. ಇದು ಡಿಸ್ಟೆನ್ಸ್ ಏನಾಗಿದೆ, ರೇಡಿಯಸ್ ಆಗಿ. ಅಲ್ಲಿಗೆ ಏರಿಯಾ ಆಫ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಕ್ವೇರ್ ಇಸ್ ಕಾಲ್ಡ್ ಆಸ್ 4πr². ಬಟ್ ಇದು ಕಾನ್ಸ್ಟೆಂಟ್ ಆಗಿದೆ, ಯಾಕಂದ್ರೆ ಸೇಮ್ ಎರಡು ಕೇಸ್ ಇದೆ. ಅದು ಯಾವ ಪ್ರಾಬ್ಲಮ್ ಇದು, L3 ಪ್ರಾಬ್ಲಮ್. having two set of values using one formula. E directly proportional to P ಆದಂತೆ. ಇದು ಯಾಕಂದ್ರೆ R ಕಾನ್ಸ್ಟೆಂಟ್ ಆಗಿದೆ, ಗೊತ್ತಾಯ್ತಲ್ವಾ? ಹಾಗಿದ್ರೆ E directly proportional to P, E dash directly proportional to P dash. ಬರ್ಕೊಳ್ಳೋಣ. E dash divided by E is equal to P dash divided by P ಅಂತ ಬರ್ಕೊಳ್ಳೋಣ. P dash ಎಷ್ಟಿದೆ, 50 ವ್ಯಾಟ್ ಇದೆ. P ಎಷ್ಟಿದೆ, 100 ವ್ಯಾಟ್ ಇದೆ. ಡಿವೈಡ್ ಮಾಡಿದ್ರೆ 1/2. therefore E dash is equal to E by 2 ಬರುತ್ತೆ. ಈ ಕಡೆ ತಗೊಂಡೋಗಿ ಅಲ್ಲಿಗೆ ಆನ್ಸರ್. ಇದು ಎಕ್ಸಾಂಪಲ್ಸ್ ಅಲ್ಲಿ ಇದಾವೆ ಇಂಥ ಪ್ರಾಬ್ಲಮ್ಸ್. ಇಷ್ಟು ಈ ಲೆವೆಲ್ ಪ್ರಾಬ್ಲಮ್ಸ್ ಮಾತ್ರ ಎಕ್ಸಾಂಪಲ್ಸ್, ಈ ಎಕ್ಸಾಮ್ ಕೇಳೋದು. ಹಾಗಾಗಿ ನಾವು ಬಹಳ ಸೀರಿಯಸ್ ನೋಡ್ಬೇಕಾಗಿರ್ತಕ್ಕಂಥ ಪ್ರಾಬ್ಲಮ್ ಕೇಸ್ಗಳು ನೋಡ್ಬೇಕಾದ್ರೆ ಎಕ್ಸಾಂಪಲ್ ಬುಕ್ಸ್ಗಳನ್ನೇ ಪ್ರಾಬ್ಲಮ್ಸ್ ಜಾಸ್ತಿ ನೋಡ್ಬೇಕು, ಯಾಕಂದ್ರೆ ಅವು ಜಾಸ್ತಿ ಕೇಳ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ದ ವೇವ್ used by artificial satellites for communication ಯೂಸ್ ಮಾಡೋದು ಮೈಕ್ರೋವೇವ್ಸ್ ಅನ್ನು ಯೂಸ್ ಮಾಡ್ತೀವಿ. ನಮ್ಗೆ ಗೊತ್ತಿದೆ, ಬೇರೆ ಬೇರೆ ವೇವ್ಸ್ ನಾವು ಓದಿದ್ದೀವಿ. ಇದರಲ್ಲಿ ಎನರ್ಜಿ ಕಡಿಮೆ ಇರುತ್ತೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಆಯ್ತಾ? ಮೈಕ್ರೋ, ಇನ್ಫ್ರಾರೆಡ್, ರೇಡಿಯೋ, ಇಟ್ಸ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ದೀಸ್ ಆರ್ ಆಲ್ ದಿ ಸ್ಪೆಕ್ಟ್ರಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಕ್ವೆಶ್ಚನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಂತ ಕೇಳ್ತಾರೆ. ವೇವ್ಲೆಂತ್ ಆಫ್ ಮೈಕ್ರೋವೇವ್ಸ್ ಈಸ್ ಗ್ರೇಟರ್ ದೆನ್ ದಟ್ ಆಫ್ UV rays. The wavelength of IR rays is lesser than that of UV rays. The wavelength of microwaves is lesser than that of IR rays. Gamma rays has shortest wavelength in the electromagnetic spectrum. Look here, this is the gamma rays, X rays, UV, micro, visible IR microwaves. Look here, move from gamma rays to microwaves and radio waves. The wavelength is increases. Corresponding frequencies decreases. ಯಾಕಂದ್ರೆ ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಎರಡು ರೆಸಿಪ್ರೋಕಲ್ ಆಗಿರ್ತಕ್ಕಂಥ. ಹೋಗ್ತಾ ಹೋಗ್ತಾ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ, ವೇವ್ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಿದ್ರೆ ನಾವೇನ್ ಬರ್ಕೋಬಹುದು, ಲ್ಯಾಂಬ್ಡಾ ಮೈಕ್ರೋ ಈಸ್ ಗ್ರೇಟರ್ ದೆನ್ ಲ್ಯಾಂಬ್ಡಾ IR ಅಂತ ಬರೀಬಹುದಾ? ಲ್ಯಾಂಬ್ಡಾ IR ಇಸ್ ಗ್ರೇಟರ್ ದೆನ್ UV ಅಂತ ಬರೀಬಹುದಾ? ಅಂಡ್ ಲ್ಯಾಂಬ್ಡಾ ಗಾಮಾನ ಯಾಕೆ ಕೇಳಿದ್ರೆ UV IR ಎಷ್ಟು ಕೇಳಿದ್ರೆ ಗಾಮಾ ಇದೆ. ಎಸ್, ಹೋಗ್ತಾ ಹೋಗ್ತಾ ವೇವ್ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮೈಕ್ರೋವೇವ್ ಜಾಸ್ತಿ ಇದೆ. ಹಾಗಿದೆ ಬನ್ನಿ, ವೇವ್ಲೆಂತ್ ಆಫ್ ಮೈಕ್ರೋವೇವ್ ಇಸ್ ಗ್ರೇಟರ್ ದೆನ್ ದಟ್ ಆಫ್ UV rays. ಕರೆಕ್ಟ್ ಅಲ್ವಾ? UV rays ಕಂಪೇರ್ ಮಾಡೋದು ಜಾಸ್ತಿ ಇದೆಯಲ್ವಾ? ಇದು ಕರೆಕ್ಟ್. ದ ವೇವ್ಲೆಂತ್ ಆಫ್ IR rays ಇಸ್ ಲೆಸರ್ ದೆನ್ ದಟ್ ಆಫ್ UV rays. ಹೌದಾ? ನೋ, ಜಾಸ್ತಿ ಇದೆ. ಹೋಗ್ತಾನೆ ಜಾಸ್ತಿ ಇರ್ತಾನೆ, UV ಗಿಂತ ಜಾಸ್ತಿ. ಅಂದ್ರೆ ಈ ಸ್ಟೇಟ್ಮೆಂಟ್ ತಪ್ಪು. The wavelength of microwaves is lesser than that of IR rays. ಹೌದಾ? ಮೈಕ್ರೋವೇವ್ಸ್ ಇಲ್ಲಿದೆ, ಇದು ವೇವ್ಲೆಂತ್ ಇದಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ, ತಪ್ಪು, ಜಾಸ್ತಿ ಇರುತ್ತೆ, ಹಾಗಾಗಿ ಇದು ತಪ್ಪು. The gamma rays has shortest wavelength in the electromagnetic spectrum ಅಂತ ಹೇಳಿದ್ದಾರೆ. ಹೌದು, ಲಾಸ್ಟ್ ಒನ್ ಕಡಿಮೆ ಇದೆ, ಅಂದ್ರೆ ಇದು ಕರೆಕ್ಟ್ ಆಗಿದೆ. ಅಂದ್ರೆ ಎ ಮತ್ತೆ ಡಿ ಆನ್ಸರ್ ಕರೆಕ್ಟ್ ಆಗಿದೆ. therefore ಇಲ್ಲಿ ಬರ್ತಾ ಹೋದ್ರೆ ಗೊತ್ತಾಗತ್ತೆ ನಮಗೆ ಎ ಅಂಡ್ ಡಿ ಆರ್ ಟ್ರೂ, ಎಲ್ಲಿ ಅಂದ್ರೆ DL ಆಗಿದೆ. ಹಾಗಾಗಿ ಡಿ ಆನ್ಸರ್ ಕರೆಕ್ಟ್ ಆಗಿದೆ ಅನ್ನೋದನ್ನ ಹೇಳ್ಬೋದು. ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ಕ್ಯಾನ್ ಬಿ ಯೂಸ್ ಟು ಸ್ಟಡೀಡ್ ಬೈ ಯೂಸಿಂಗ್ ಕ್ರಿಸ್ಟಲೋಗ್ರಫಿ ಅಂತ ಕರಿತೀವಿ. ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಸ್ಟಡಿ ಮಾಡಬೇಕಾದ್ರೆ ಹೈ ಫ್ರೀಕ್ವೆನ್ಸಿ ಅಥವಾ ಹೈ ಎನರ್ಜಿ ಬೇಕಾಗುತ್ತೆ. ಹೈ ಎನರ್ಜಿ
ಇರ್ತಕ್ಕಂಥದ್ದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಯಾವುದು ಯು ವಿ ರೇಸು, ಎಕ್ಸ್ ರೇಸು, IR, ಮೈಕ್ರೋವೇವ್ಸ್ ನಾನು ಹೇಳಿದೆ ನಿಮ್ಗೆ. ಹೌದಾ? ಅಂದ್ರೆ ಇದು ಫ್ರೀಕ್ವೆನ್ಸಿ ಜಾಸ್ತಿ ಇರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥದ್ದು ಯಾವುದು ಎಕ್ಸ್ ರೇಸು. ಎಕ್ಸ್ ರೇಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಸ್ಟಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದಕ್ಕೆ ಕ್ರಿಸ್ಟಲೋಗ್ರಫಿ ಅಂತ ಕರೀತಾರೆ. ನಮ್ಮ ಗ್ರೇಟ್ ಸೈಂಟಿಸ್ಟ್ ಯಾರಂದ್ರೆ ಬ್ರಾಕ್ಸ್. ಅದನ್ನ ಬ್ರಾಕ್ಸ್ ಅಂತಕ್ಕಂಥ ಸೈಂಟಿಸ್ಟ್ ಏನ್ ಮಾಡಿದ್ರೆ ಸ್ಟಡಿ ಮಾಡ್ತೀವಿ. ಬ್ರಾಕ್ ಈಕ್ವೇಷನ್ಸ್ ಎಲ್ಲ ಬರುತ್ತೆ. ಮುಂದೆ ಹೈಯರ್ ಸ್ಟಡೀಸ್ ಎಲ್ಲ ಅದನ್ನ ನೋಡ್ತೀರಿ. ಒಟ್ಟು ಕ್ರಿಸ್ಟಲೋಗ್ರಫಿ ಓದಬೇಕು ಅಂದ್ರೆ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಎನರ್ಜಿ ಇರ್ತಕ್ಕ, ಹೈ ಎನರ್ಜಿ ಇರ್ತಕ್ಕಂಥ ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ ಬೇಕು. Therefore, X-ray is the correct answer. Given below, it is a list of electromagnetic spectrum and its mode of production, which one does not match. Yes. ಇಲ್ಲಿ ಸೋರ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಗಾಮಾ ರೇಸ್, ರೇಡಿಯಾಕ್ಟಿವ್ ಡಿಕೇ. ಹೌದು, ಕರೆಕ್ಟ್. Any radioactive substance, it takes a disintegration. It gives 3 different types of rays. One is alpha rays, beta rays, and gamma rays. ಹಾಗಾಗಿ ಕರೆಕ್ಟ್. Ultraviolet is a magnetron wall. No. ಯಾಕೆ ಮ್ಯಾಗ್ನೆಟ್ರಾನ್ ವಾಲ್ವ್ ಏನ್ ಕೊಡುತ್ತೆ? ಮೈಕ್ರೋವೇವ್ ನಲ್ಲಿ ಇರುತ್ತೆ. ಈ ಮ್ಯಾಗ್ನೆಟ್ರಾನ್ ವಾಲ್ ಏನ್ ಮಾಡುತ್ತೆ? ವಾಲ್ವ್ ಏನ್ ಮಾಡುತ್ತೆ? ಇಟ್ ಯೂಸ್ ಮೈಕ್ರೋವೇವ್ಸ್. ಬಟ್ ಅಲ್ಟ್ರಾವೈಲೆಟ್ ಕೊಡ್ತಾರೆ. ಇದು ತಪ್ಪು. ಇದೇ ಆನ್ಸರ್ ಕರೆಕ್ಟ್. ಯಾಕಂದ್ರೆ ತಪ್ಪು ಹೇಳಿದೆ, ವಿಚ್ ಒನ್ ಡಸ್ ನಾಟ್ ಮ್ಯಾಚ್ ಅಂತ ಹೇಳಿದ್ದಾರೆ. ಹಾಗಾಗಿ ಆನ್ಸರ್ ತಪ್ಪಿದು. ಬಟ್ ನಮ್ಮ ಪ್ರಕಾರ ಇದು ಆನ್ಸರ್ ಕರೆಕ್ಟ್. ಇನ್ಫ್ರಾರೆಡ್ ವೈಬ್ರೇಷನ್ಸ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್, ಅದು ಕರೆಕ್ಟ್. ಎಕ್ಸ್ ರೇಸ್ ಕೋಲಿಸ್ ಟ್ಯೂಬ್ ಅಥವಾ ರಾಂಟ್ಗೆನ್ ಟ್ಯೂಬ್ ಅಂತಕ್ಕಂಥ, ಡಿಸ್ಚಾರ್ಜ್ ಟ್ಯೂಬ್ ಅಂತಕ್ಕಂಥ ಅದು ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಎಕ್ಸ್ ರೇಸ್ ಅನ್ನ ಕರೀತೀವಿ. X-ray, gamma rays and microwaves are traveling in vacuum have. ನೋಡಿ ಲಾಸ್ಟ್ ಗೆ ನಾನು ಕಾನ್ಸೆಪ್ಟ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಚಾಪ್ಟರ್ ಮೇಲೆ ಕಾನ್ಸೆಪ್ಟ್ ಕ್ವಶನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಸ್, ಎಕ್ಸ್ ರೇಸು, ಗಾಮಾ ರೇಸು, ಮೈಕ್ರೋವೇವ್ಸ್ ಎಲ್ಲವೂ ದ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬೇರೆ ಬೇರೆ ವೇವ್ ಲೆಂತ್. ಬಟ್ ಯು ನೋ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹ್ಯಾವಿಂಗ್ ಎ ಸೇಮ್ ವೆಲಾಸಿಟಿ, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ವೇವ್ ಲೆಂತ್, ಸೇಮ್ ವೆಲಾಸಿಟಿ, ಆ ಸ್ಪೀಡ್. ಹಾಗಾಗಿ ಇವೆರಡು ಅಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವೆರಡು ಆಗಿರ್ಬೇಕು. ಸೇಮ್ ವೆಲಾಸಿಟಿ, ಇದು ಸೇಮ್ ವೆಲಾಸಿಟಿ ಕೊಟ್ಟಿದ್ದಾರೆ. ಬಟ್ ಡಿಫ್ರೆಂಟ್ ವೇವ್ ಲೆಂತ್ ಅಂಡ್ ಸೇಮ್ ಫ್ರೀಕ್ವೆನ್ಸಿ. ಜಸ್ಟ್ ನೋಡಿದ್ರೆ ನೀವು ಡಿಫ್ರೆಂಟ್ ವೇವ್ ಲೆಂತ್ ಇರುತ್ತೆ ಅಥವಾ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರುತ್ತೆ ಅಂತ. ಹಾಗಾಗಿ ಸೇಮ್ ಫ್ರೀಕ್ವೆನ್ಸಿ ಚಾನ್ಸಸ್ ಇಲ್ಲ. ಎಕ್ಸ್ ರೇಸ್ ಫ್ರೀಕ್ವೆನ್ಸಿನೇ ಬೇರೆ, ಮೈಕ್ರೋ ಫ್ರೀಕ್ವೆನ್ಸಿನೇ ಬೇರೆ. ಆನ್ಸರ್ ಇಸ್ ಸಿ ಆಗಿರುತ್ತೆ. ಇನ್ ಎಕ್ಸ್-ray ಟ್ಯೂಬ್, ದ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅಪ್ಲೈಡ್ at an anode V is V volt. The minimum wavelength of the emitted X-rays will be. Yes. In the modern physics, energy na ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಗೊತ್ತಿದೆ ನಿಮಗೆ, ಎಲೆಕ್ಟ್ರಾನ್ ವೋಲ್ಟ್ ಅಂತ EV. ಹೌದಾ? ಇನ್ನೊಂದು ಅಕಾರ್ಡಿಂಗ್ ಟು ಪ್ಲಾಂಕ್ಸ್ ಥಿಯರಿ ಆರ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, E is equal to hν. ಹಾಗಿದ್ರೆ EV is equal to hν ಅನ್ನೋದನ್ನ ವೇವ್ಲೆಂತ್ ಹೇಳೋದಾದ್ರೆ SC/λ ಅಂತ ಹೇಳ್ಬೇಕಾಗುತ್ತೆ. SC/λ. Therefore, lambda is equal to EV/SC ಫಾರ್ಮುಲಾನ ಯೂಸ್ ಮಾಡ್ತೀವಿ. lambda is equal to, ತಪ್ಪಂತೆ, lambda is equal to SC divided by EV. SC divided by EV ಅಂತ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂದ್ರೆ ಇದು ಇಲ್ಲಿ ಪ್ರಾಬ್ಲಮ್ ಆಗಿದೆ. ಕೆಲವೊಂದು ಕ್ವಶನ್ ಪೇಪರ್ಸ್ ಅಲ್ಲಿ ಇವರೇ ವ್ಯಾಲ್ಯೂಸ್ ಕೊಟ್ಬಿಟ್ಟು, ಎಲೆಕ್ಟ್ರಾನ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ವ್ಯಾಲ್ಯೂ ಕೊಟ್ಬಿಟ್ಟು ಅಥವಾ ಆಕ್ಸಿಲ್ ಎಲೆಕ್ಟ್ರಾನ್ ವ್ಯಾಲ್ಯೂ ಕೊಟ್ಟು ಪೊಟೆನ್ಷಿಯಲ್ ಕೊಟ್ಟರೆ ಯಾವಾಗ ಪ್ಲಾಂಕ್ ಕಾನ್ಸ್ಟೆಂಟ್ ಆಗಿ ಕೆಲವೊಂದು ಸಲ ಪ್ರಾಬ್ಲಮ್ಸ್ ಅನ್ನು ನಾವು ಮಾಡಿದ್ದೀವಿ. ಎಸ್, ಒಂದಿಷ್ಟು ಸ್ಯಾಂಪಲ್ ಆಫ್ ಕ್ವಶನ್ಸ್ ಅನ್ನ, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರಾಬ್ಲಮ್ಸ್ ಮತ್ತೆ ಕಾನ್ಸೆಪ್ಟ್ ಮೇಲೆ ಹೇಗೆ ಬರುತ್ತೆ, ಕೆಲವೊಂದಿಷ್ಟು ಲಾಜಿಕ್ಸ್ ಗಳನ್ನ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ಒಂದು ಸ್ಯಾಂಪಲ್ ಆಫ್ ಕ್ವಶನ್ಸ್ ಮೇಲೆ ನಾನು ಡಿಸ್ಕಸ್ ಮಾಡಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಓಕೆ, ಇಲ್ಲಿಗೆ ಈ ಸ್ಯಾಂಪಲ್ ಆಫ್ ಕ್ವಶನ್ಸ್ ಮುಗಿಯುತ್ತೆ. ಅರ್ಥ ಆಯ್ತು ಹೇಳ್ತಿರೋದು? ಹಾಗಾಗಿ ಈ 2 ಚಾಪ್ಟರ್ಗಳ ಮೇಲೆ ನೀವು ಕೊನೆಯದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, NCERT ಟೆಕ್ಸ್ಟ್ ಬುಕ್ ಅನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಬೇಕು. NCERT ಟೆಕ್ಸ್ಟ್ ಬುಕ್ ಮೇಲೆ ಕ್ವಶನ್ಸ್ ಗಳನ್ನ ಸರಿಯಾಗಿ ಗಮನದಲ್ಲಿಟ್ಟು ನೋಡಬೇಕು. ಮತ್ತೆ NCERT ಟೆಕ್ಸ್ಟ್ ಬುಕ್ ನೋಟ್ಸ್ ಒಂದ್ ಕಡೆ ಸಣ್ಣ ಚಾಪ್ಟರ್ಸ್ ಆಗಿರೋದು ನೋಡ್ಬೋದು. ಮತ್ತೆ ರೆಡ್ಯೂಸ್ ಸಿಲೆಬಸ್ ಇದೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಮತ್ತೆ ಪ್ರಾಬ್ಲಮ್ಸ್ ಸಿಂಪಲ್ ಆಗಿ ಬರ್ತವೆ. ಬಟ್ NCERT ಬಿಟ್ಟಿರ್ತಕ್ಕಂಥ ಎಕ್ಸಾಂಪಲರ್ ಬುಕ್ ಅನ್ನ ಚೆನ್ನಾಗಿ ಯೂಸ್ ಮಾಡೋದ್ರ ಮೂಲಕ ಪ್ರಾಬ್ಲಮ್ಸ್ ಅನ್ನು ಕಲಿಬಹುದು. ಅವ್ರ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಇರ್ತಕ್ಕಂಥ ಇವತ್ತಿನ ಒಂದು ಪ್ಯಾಂಡಮಿಕ್ ಪರಿಸ್ಥಿತಿಯಲ್ಲಿ ಏನು ಈ ಒಂದು ವ್ಯವಸ್ಥೆಯನ್ನ ನಿಮಗೆ ಮಾಡಿಕೊಟ್ಟಿದ್ದೀವಿ. ನೀವೆಲ್ಲರೂ ಇದನ್ನು ತುಂಬಾ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಕ್ಲಾಸಸ್ ಎಲ್ಲ ಉಪಯೋಗವನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಕ್ಸಾಮ್ ಅನ್ನ ಅತಿ ಯಶಸ್ವಿಯಾಗಿ ಮತ್ತೆ ಆತ್ಮವಿಶ್ವಾಸದಿಂದ, ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್. ನಾ ಚೆನ್ನಾಗಿ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದಿಂದ ಬರೆದು ಎಕ್ಸಾಮ್ ಅನ್ನ ಯಶಸ್ವಿಗೊಳಿಸ್ಕೊಂಡು
ಅದು ಉತ್ತಮವಾದ ಫಲಿತಾಂಶ ಪಡೆದು ಒಳ್ಳೆ ರ್ಯಾಂಕ್ ಅನ್ನ ಪಡೆದು ಒಳ್ಳೆ ಕೋರ್ಸ್ಗಳನ್ನ ನಿಮ್ಗೆ ಸಿಗ್ಲಿ ಅಂತ ಆಶಿಸ್ತಾ ಮುಂದಿನ ಭವಿಷ್ಯ ಉಜ್ವಲ ಆಗಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.